ವೆಲ್ಕಮ್ ಟು ವ್ಯೂ ವಾರಿಯರ್ಸ್ ಯೂಟ್ಯೂಬ್ ಚಾನಲ್. ಹಲವಾರು ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ವ್ಯೂ ಸಿಲೆಬಸ್ಗೆ ಸಂಬಂಧಪಟ್ಟಂತ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಭಾರತದ ಇತಿಹಾಸದ ಭೂಗೋಳದ ಮೇಲೆ ಪ್ರಭಾವ ಅನ್ನುವಂತ ಕ್ವಶನ್ ಅನ್ನ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಎರಡನೇ ಕ್ವಶನ್ ಕೂಡ ಭಾರತದ ಭೌಗೋಳಿಕ ಲಕ್ಷಣಗಳನ್ನ ನೋಡಿದ್ವಿ. ಆ ನಂತರ ಭಾರತದ ಇತಿಹಾಸದ ವಿಶಿಷ್ಟವಾದ ಲಕ್ಷಣಗಳನ್ನ ಎರಡನೇ ಕ್ವಶನ್ ನೋಡಿದ್ವಿ. ಮೂರನೇ ಕ್ವಶನ್ ಕೂಡ ನೋಡಿದ್ವಿ. ಭಾರತದ ವೈವಿಧ್ಯತೆಯಲ್ಲಿ ಏಕೀಕರಿಸುವ ವಿವಿಧ ಅಂಶಗಳನ್ನ ನೋಡಿದ್ವಿ. ಇವತ್ ನಾವು ಇಲ್ಲಿ ಆ ಕರ್ನಾಟಕದ ಇತಿಹಾಸದ ಉಗಮ ಮತ್ತು ಪ್ರಾಚೀನತೆಯನ್ನು ನೋಡ್ತೇವೆ. ಕರ್ನಾಟಕದ ಇತಿಹಾಸದ ಉಗಮ ಮತ್ತು ಪ್ರಾಚೀನತೆಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕರ್ನಾಟಕ ಇತಿಹಾಸ ಅಂತ ಬಂದಾಗ ದಕ್ಷಿಣ ಭಾರತದ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಕರ್ನಾಟಕ. ನೆನಪಿರಲಿ, ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವ್ದಪ್ಪ ಅಂದ್ರ ಕರ್ನಾಟಕ ಅಂತ ಕರಿತೀವಿ. ಇಲ್ಲಿ ಕನ್ನಡ ಮಾತನಾಡುವ ಜನರು ಬಹಳಷ್ಟು ಇದ್ದಾರೆ. ಯಾವ ಭಾಷೆಯಲ್ಲಿ? ಕನ್ನಡ ಭಾಷೆ ಮಾತನಾಡೋರು ಬಹಳಷ್ಟು ಇದ್ದಾರೆ. ಇನ್ನ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಭಾರತದ ಸುತ್ತಮುತ್ತಲಿರ್ತಕ್ಕಂಥ ರಾಷ್ಟ್ರ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಮಯನ್ಮಾರ, ಬಾಂಗ್ಲಾದೇಶ, ಶ್ರೀಲಂಕಾ, ಭಾರತದ ಸುತ್ತಮುತ್ತಲಿನ ರಾಷ್ಟ್ರಗಳು. ಹಂಗ ನಮ್ಮ ಕರ್ನಾಟಕ ರಾಜ್ಯದ ಗಡಿಯನ್ನ ಹಂಚಿಕೊಂಡಂತ ರಾಜ್ಯಗಳು ಯಾವ್ರಿ ಸರ್? ಕರ್ನಾಟಕ ರಾಜ್ಯದ ಗಡಿಯನ್ನ ಹಂಚಿಕೊಂಡಂತ ರಾಜ್ಯಗಳು ಯಾವ್ರಿ ಸರ್? ಅಲ್ಲಿ ನಾವು ಉತ್ತರಕ್ಕೆ ಹೋದ್ರ ಅಲ್ಲಿ ನಮಗೆ ಯಾವ ಸಿಗ್ತಾರ? ಈಗ ನಮ್ಮ ರಾಜ್ಯದ ಪಕ್ಕದಲ್ಲಿ ಇರ್ತಕ್ಕಂಥ ರಾಜ್ಯಗಳು ಯಾವ್ರಿ ಸರ್? ಗೋವಾ ಆಗಿರ್ಬೋದ್ರಿ, ಮತ್ತೆ ಯಾವ್ದ್ರಿ? ಮಹಾರಾಷ್ಟ್ರ. ಗೋವಾ ಆಗಿರ್ಬೋದ್ರಿ ಮತ್ತು ಮಹಾರಾಷ್ಟ್ರ ರಾಜ್ಯಗಳದವ್ರ. ಇನ್ನ ನಮಗ್ ಪಶ್ಚಿಮ ಕಡೆ ಹೋದ್ರೆ ಯಾವ್ರಿ ಸರ? ಪಶ್ಚಿಮ ಕಡೆ ಅರಬ್ಬಿ ಸಮುದ್ರ ಅದರಿ. ಯಾವ ಸಮುದ್ರ ರೀ? ಅರಬ್ಬಿ ಸಮುದ್ರ. ಕೇರಳ ಮತ್ರಿ ತಮಿಳುನಾಡರಿ. ನೋಡ್ರಿ, ತಮಿಳುನಾಡದರಿ. ಇನ್ನ ಈ ಕಡೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ರಾಜ್ಯಗಳಿಂದ ಸುತ್ತುವರಿಯಲ್ಪಟ್ಟ ರಾಜ್ಯ ಯಾವ್ದ್ರಿ ಸರ್? ಸುತ್ತುವರಿಯಲ್ಪಟ್ಟ ರಾಜ್ಯ ಯಾವ್ದಪ್ಪ ಅಂದ್ರ ನಮ್ಮ ಕರ್ನಾಟಕ ಅಂತ ಕರೀತೀವಿ. ನೋಡ್ರಿ, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವ್ದ್ರಿ ಅಂದ್ರ ಕರ್ನಾಟಕ ಅಂತ ಕರಿತೇವ್ರಿ. ಅಲ್ಲಿ ಯಾವ ಭಾಷೆಯನ್ನ ಮಾತಾಡ್ತಾರ್ರಿ? ಹೆಚ್ಚಾಗಿ ಕನ್ನಡವನ್ನ ಮಾತಾಡ್ತಾರ. ಉತ್ತರ ಕಡೆ ಗೋವಾ. ನೋಡ್ರಿ, ಅಂದ್ರ ಕರ್ನಾಟಕ ರಾಜ್ಯದ ಗಡಿಯನ್ನ ಹಂಚಿಕೊಂಡಂತಹ ರಾಜ್ಯಗಳು ಯಾವ್ರಿ ಸರ? ಗೋವಾ ಆಗಿರ್ಬಹುದ್ರಿ, ಮಹಾರಾಷ್ಟ್ರ ಆಗಿರ್ಬಹುದ್ರಿ. ನೆಕ್ಸ್ಟ್ ಪಶ್ಚಿಮ ಅರಬ್ಬಿ ಸಮುದ್ರ, ಕೇರಳ. ಇನ್ನ ಪೂರ್ವಕ್ಕ ತಮಿಳುನಾಡು, ಇನ್ನ ಪಶ್ಚಿಮಕ್ಕ ತಮಿಳುನಾಡು. ಇನ್ನು ಆಂಧ್ರ ಪ್ರದೇಶ ರಾಜ್ಯಗಳಿಂದ ಏನ್ ಮಾಡಿದ್ಪ ಅಂದ್ರೆ ದಕ್ಷಿಣಕ್ಕ ಆಂಧ್ರ ಪ್ರದೇಶ ರಾಜ್ಯಗಳಿಂದ ಸುತ್ತುವರಿಯಲ್ಪಟ್ಟ ರಾಜ್ಯ ಅಂತ ಕರಿತೀವಿ. ಇನ್ನು ಕರ್ನಾಟಕದ ವ್ಯಾಪ್ತಿ ಏನಂದ್ರಿ? ಕರ್ನಾಟಕದ ಒನ್ ಮಾರ್ಕ್ಸ್ ಕ್ವಶನ್ ಕೇಳ್ತಾರ್ರಿ. ಕರ್ನಾಟಕದ ವ್ಯಾಪ್ತಿ ಅಂತ ಕರಿತೀವಿ. ಕರ್ನಾಟಕದ ವ್ಯಾಪ್ತಿ ಅಂದ್ರೆ ಏನ್ರಿ? ವಿಸ್ತೀರ್ಣ ಅಂತ ಕರಿತೇವೆ. ವಿಸ್ತೀರ್ಣ ಅಂದ್ರೂ ಒಂದರಿ. ವಿಸ್ತೀರ್ಣ ಕರ್ನಾಟಕದ ವಿಸ್ತೀರ್ಣ. ಅಲ್ಲಿ ನಾವು ಭಾರತದ ಇತಿಹಾಸದ ಭೌಗೋಳಿಕ ಲಕ್ಷಣ ನೋಡ್ಬೇಕಾದ್ರ ಅಲ್ಲಿ ಏನ್ ನೋಡಿದ್ವಿಪ್ಪ ಅಂದ್ರೆ ನಾವು ಭಾರತದ ವಿಸ್ತೀರ್ಣವನ್ನ ನೋಡಿದ್ವಿ. ಇಲ್ಲಿ ಕರ್ನಾಟಕದ ಹಾಗಾದ್ರ ಒಂದು ಗ್ರಂಥ ಅದರಿ. ಯಾವ ಗ್ರಂಥ ರೀ ಸರ್ ಅದು? ನೆನಪಿಟ್ಟುಕೊಡ್ರಿ, ಶ್ರೀ ವಿಜಯನು ಬರೆದ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಕೃತಿ ಅಂತ ಕರಿತೀವಿ. ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಕರ್ನಾಟಕದ ವ್ಯಾಪ್ತಿಯನ್ನ ತಿಳಿಸ್ಯಾನ್ರಿ. ಏನನ್ನ ತಿಳಿಸ್ಯಾನ್ರಿ ಸರ? ಎರಡ ಹೇಳಿಕೆಗಳು ನೆನ್ಪಿಟ್ಕೊಡ್ರಿ, ಶಬ್ದಗಳನ್ನ. ಕಾವೇರಿ ನದಿಯಿಂದ, ಯಾವ ನದಿ? ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿರುವ ಕನ್ನಡ ನಾಡಿಗೆ ನಾವು ಏನಂತ ಕರ್ದನ್ರಿ? ಕರ್ನಾಟಕ ಅಂತ ಕರ್ದನ್ರಿ. ನೆನಪಿಲ್ರಿ?
ಶ್ರೀ ವಿಜಯನು ಬರೆದ ಕವಿರಾಜ ಮಾರ್ಗದ ಪ್ರಕಾರ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ಹಬ್ಬಿರುವ ಕನ್ನಡ ನಾಡಗ ನಾವೇನಂತ ಕರಿತೀವ್ರಿ ಸರ ಕರ್ನಾಟಕ ಅಂತ ಕರಿತೀವ್ರಿ. ನೆನಪಿರ್ಲಿ, 1 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರ. ಆನಂತರ ಈ ಕರ್ನಾಟಕಕ್ಕ ಕರ್ನಾಟಕ ಅನ್ನುವಂತ ಹೆಸರು ಹೆಂಗ ಬಂತ್ರಿ ಸರ? 2ನೇ ಪೇಜ್. ಕರ್ನಾಟಕ ಅನ್ನುವಂತ ಹೆಸರು ಹೆಂಗ ಬಂತ್ರಿ ಸರ? ನೋಡ್ರಿ, ಇಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಕರ್ನಾಟಕದ ಹೆಸರನ್ನ ಮಹಾಭಾರತದ 2 ಪರ್ವತಗಳಾದವ್ರಿ. ಒಂದನೇದ್ರಿ ಭೀಷ್ಮ ಪರ್ವತ. ಎರಡನೇದ್ರಿ ಸರ ಸಭಾ ಪರ್ವತ. ಇಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಭೀಷ್ಮ ಪರ್ವತ ಮತ್ತು ಸಭಾ ಪರ್ವತ. ಮೊಟ್ಟ ಮೊದಲೇ ಬಾರಿಗೆ ಭಾರತದ ಮಹಾಮಕ ರಾಮಾಯಣ ಮತ್ತು ಮಹಾಭಾರತದ ಭೀಷ್ಮ ಪರ್ವತ ಮತ್ತು ಸಭಾ ಪರ್ವತದಲ್ಲಿ ಕರ್ನಾಟಕ ಎಂಬ ಹೆಸರನ್ನ ಮೊಟ್ಟ ಮೊದಲೇ ಬಾರಿಗೆ ಏನ್ ಮಾಡಿರಪ್ಪ ಅಂದ್ರೆ ಉಲ್ಲೇಖ ಮಾಡಿದ್ದಾರೆ. ಅದರ ಅನುಗುಣವಾಗಿ ನೋಡ್ರಿ, ಇಲ್ಲಿ ನಮ್ ಸಿಲೆಬಸ್ಗೆ ತಕ್ಕಂತ ಪಂಟದಾಗ ನೋಡ್ರಿ, ಇಲ್ಲಿ ಒಬ್ರು ಇತಿಹಾಸಕಾರ ಏನ್ ಹೇಳ್ತಾರಪ್ಪ ಅಂದ್ರೆ ಸಂಭಾ ಜೋಶಿ ಅವರ ಪ್ರಕಾರ ಕರ್ನಾಟಕಕ್ಕೆ ಕರ್ನಾಟಕ ಅನ್ನುವಂತ ಹೆಸರು ಹೆಂಗ್ ಬಂತ್ರಿ ಸರ? ಇವ್ರ ಪ್ರಕಾರ ಕನ್ನರು ಪ್ಲಸ್ ನಾಟರು ಅಂತ ಕರೀತೀವಿ ಸರ್. ಕನ್ನರು ಅಂದ್ರೆ ಏನ? ಕನ್ನರ್ ಅಂದ್ರ ಜನಾಂಗದ ಹೆಸರಂತ್ರಿ, ಜನಾಂಗ. ನಾಟರು ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ಭೂಮಿಗೆ. ಕನ್ನರು ಪ್ಲಸ್ ನಾಟರು ಈಜ್ಕೊಲ್ ಟು ಏನಾತ್ರಿ ಸರ? ಕನ್ನಾಟರು. ಇದರ ಸಂಸ್ಕೃತ ರೂಪವೇ ಏನಾತ್ರಿ ಸರ? ಕರ್ನಾಟಕ ಐತ್ರಿ. ಏನಾಯ್ತ್ರಿ? ಕರ್ನಾಟಕ ಐತ್ರಿ. ಕೇಳ್ತಾರಿ ಕ್ವಶನ್, ನೆನಪಿರ್ಲಿ. ಇನ್ನ ಎರಡನೇದ್ ನೋಡ್ರಿ, ಈ ಕಡೆ ನೋಡ್ರಿ, ದ.ರಾ. ಬೇಂದ್ರೆ ಅವರ ಪ್ರಕಾರ ಯಾವ ಸಾಹಿತ್ಯವನ್ನ ಬರ್ದ್ರಿ ದ.ರಾ. ಬೇಂದ್ರೆ ಅವ್ರಿ? ನೀಂಗ ನೋಡಬೇಡ ನನ್ನ, ನೆನಪಿರ್ಲಿ. ದ.ರಾ. ಬೇಂದ್ರೆ ಅವರ ಪ್ರಕಾರ ಕನ್ನ ಪ್ಲಸ್ ನಾಡು ಈಜ್ಕೊಲ್ ಟು ಕನ್ನಾಡು ಅಂತ ಕರೆದ್ರಿ. ಸರ್, ಕನ್ನ ಅಂದ್ರೆ ಏನ? ಜನಾಂಗ. ಸರ್, ನಾಡು ಅಂದ್ರೆ ಏನ? ಈ ಭೂಮಿಗೆ ಏನಂತ ಕರಿತಾ ಇದ್ರಪ್ಪ ಅಂದ್ರ ನಾಡು ಅಂತ ಕರಿತಾ ಇದ್ರು. ಹೀಗಾಗಿ ಕನ್ನಾಡು. ನೋಡ್ರಿ, ಸಂಭಾ ಜೋಶಿ ಏನಂತ ಕರೆದ್ರಿ? ಕನ್ನರು ಪ್ಲಸ್ ನಾಟರು ಅಂತ ಕರೆದ್ರಿ. ಕನ್ನಾಟರು. ನೋಡ್ರಿ, ಒಂದ್ ಸ್ವಲ್ಪ ಭಯ ಉಚ್ಚಾರ ಆಕೈತೆ ನೋಡ್ರಿ. ಕರ್ನಾಟಕ ಸಮೀಪ ಇತ್ತು. ಹೀಗಾಗಿ ಹಿಂಗ ಏನಾಯ್ತಪ್ಪ ಅಂದ್ರ ಕರ್ನಾಟಕ ಹೆಸರು ಬಂತು ಅಂತ ಕರಿತೀವ್ರಿ ನಾವು. ಇನ್ನ ಇಲ್ಲಿ ಈ ಕರ್ನಾಟಕಕ್ಕ ಏನಂತ ಕರಿತಾ ಇದ್ರಿ ಸರ್? ಮತ್ತ ಕಮಿತ್ತು ನಾಡು ಅಂತ ಕರಿತಾ ಇದ್ರಿ. ಯಾವ ನಾಡ್ರಿ? ಕಮಿತ್ತು ನಾಡು ಅಂತ ಕರಿತಾ ಇದ್ರಿ. ನೆನಪಿರ್ಲಿ. ಇನ್ನೊಂದು ಎರಡ್ರಿ ಸರ, ಕಪ್ಪು ಮಣ್ಣಿನ ನಾಡು ಅಂತ ಕರಿತಾ ಇದ್ರಿ. ಕಪ್ಪು ಮಣ್ಣಿನ ನಾಡು ಅಂತ ಕರಿತಾ ಇದ್ರಿ. ನೋಡ್ರಿ, ಕಮಿತ್ತು ನಾಡು ಅಂತ ಕರಿತಾ ಇದ್ರಿ, ಕಪ್ಪು ಮಣ್ಣಿನ ನಾಡು ಅಂತ ಕರಿತಾ ಇದ್ರಿ. ಮತ್ರಿ ಸರ ಶ್ರೀಗಂಧದ ನಾಡು. ಯಾಕಂದ್ರ ನಮ್ಮಲ್ಲಿ ಅರಣ್ಯ ಹೆಚ್ಚಿರುವುದ್ರಿಂದ ಯಾವ ಮರಗಳಿದ್ರು ಸರ? ಶ್ರೀಗಂಧ. ಹೀಗಾಗಿ ಇದಕ್ಕೆ ಏನಂತ ಕರಿತಾ ಇದ್ರಿ? ಶ್ರೀಗಂಧ ನಾಡು. ಇನ್ನೊಂದ್ ಏನಂತ ಕರಿತಾ ಇದ್ರಿ? ಸುವಾಸನೆ ಯುಕ್ತವಾದ ನಾಡು ಅಂತ ಕರಿತಾ ಇದ್ರಿ. ಈಗ ಕರ್ನಾಟಕಕ್ಕೆ ಹಲವಾರು ಹೆಸರುಗಳಿಂದ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಕರಿತಾ ಇದ್ರಿ. ನೆನಪಿರ್ಲಿ. ಇನ್ ರಾಜ ಲಾಂಛನ ಗೊತ್ತಿರ್ಬೇಕಲ್ರಿ? ಗಂಡ ಬೇರುಂಡ. ಯಾವ್ದ್ರಿ? ಗಂಡ ಬೇರುಂಡ. ಕರ್ನಾಟಕದ ರಾಜ ಲಾಂಛನ. ಇದ್ ನೆನಪಿರ್ಲಿ, ಗಂಡ ಬೇರುಂಡ ಅಂತ. ಇನ್ನ ಈ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಯಾವ್ರಿ ಸರ್? 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ನೆನಪಿರ್ಲಿ. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇದು ನೆನಪಿರ್ಲಿ. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಒಂದೇದ್ ನೋಡ್ರಿ, ಕಡಲ ತೀರಗಳು. ಎರಡನೇದ್ರಿ ಪಶ್ಚಿಮ ಘಟ್ಟಗಳು. ಎರಡ ಕೇಳ್ತಾರ್ರಿ, ನೆನಪಿರ್ಲಿ. ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು, ಕಡಲ ತೀರಗಳು, ಪಶ್ಚಿಮ ಘಟ್ಟಗಳು, ಮಲೆನಾಡು ಪ್ರದೇಶ. ಯಾವ್ದ್ರಿ? ಮಲೆನಾಡು.
ಮಲೆನಾಡು ನಾಡು ಪ್ರದೇಶ ಎರಡ ಕೇಳ್ತಾರ್ರಿ, ನೆನಪಿರ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರ್ರಿ. ಇನ್ನ ನೆಕ್ಸ್ಟ್ ಪೇಜ್ ಹೋಗೋಣ ನೋಡ್ರಿ. ಇದು ಕರ್ನಾಟಕದ ಬಗ್ಗೆ ಏನಾಯ್ತ್ರಿ, ಸಂಕ್ಷಿಪ್ತವಾದ ವಿವರಣೆ ಆಯ್ತ್ರಿ. ನೆನಪಿರ್ಲಿ, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಕರ್ನಾಟಕ ರೀ. ಇಲ್ಲಿ ಕನ್ನಡ ಮಾತನಾಡುವ ಜನ ಬಹಳಷ್ಟಿದ್ದಾರೆ. ಇನ್ನ ಕರ್ನಾಟಕದ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಬಗ್ಗೆ ಕೂಡ ನೋಡಿದ್ವಿ. ಇನ್ನ ಕರ್ನಾಟಕಕ್ಕ ಕರ್ನಾಟಕ ಅನ್ನುವಂತ ಹೆಸರು ಹೆಂಗ ಬಂತು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸಂಭಾ ಜೋಶಿ ಅವರ ಪ್ರಕಾರ ಮತ್ತು ದ.ರಾ. ಬೇಂದ್ರೆ ಅವರ ಪ್ರಕಾರ ನೋಡಿದ್ರಿ. ಅದಲ್ದ ನಮ್ ಕರ್ನಾಟಕಕ್ಕೆ ಮತ್ತೇನಂತ ಕರಿತಾ ಇದ್ರಿ, ಕಮಿತ್ತು ನಾಡು ಅಂತ ಕರಿತಾ ಇದ್ರಿ, ಶ್ರೀಗಂಧದ ನಾಡು ಅಂತ ಕರಿತಾ ಇದ್ರಿ, ಕಪ್ಪು ಮಣ್ಣಿನ ನಾಡು ಅಂತ ಕರಿತಾ ಇದ್ರಿ. ಯಾಕಂದ್ರೆ ಹೆಚ್ಚಾಗಿ ನಮ್ಮಲ್ಲಿ ಯಾವ ಮಣ್ಣು ಅದರಿ, ಕಪ್ಪು ಮಣ್ಣು ಇರೋದ್ರಿಂದ ಕಪ್ಪು ಮಣ್ಣಿನ ನಾಡು ಅಂತ ಕರಿತಾ ಇದ್ರಿ. ಇನ್ನ ನಾವು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಇತಿಹಾಸದ ಮೂಲ ಆಧಾರಗಳು ಅಂತ. ಅಟ್ ಸಾಕ್ರಿ, ಭಾರತದ ಇತಿಹಾಸದ ಮೂಲ ಆಧಾರಗಳು ನೆನ್ಪಿಡ್ರಿ. ಇದು ಕ್ವಶನ್ ಬಹಳ ಇಂಪಾರ್ಟೆಂಟ್ ರೀ. ಭಾರತದ ಇತಿಹಾಸದ ಮೂಲ ಆಧಾರಗಳು ಅಂತ. ಇಲ್ಲಿ ಪೀಠಿಕೆ ನೋಡೋಣ. ಪೀಠಿಕೆ ಏನಿರ್ಬೋದ್ರಿ? ಪೀಠಿಕೆ ಅಂದ್ರೆ ಏನ್ರಿ ಸರ? ಇನ್ನೇನು ಮುಂದೆ ಹೇಳಾವ್ರದೇವ್ರಲ್ಲಾಕ್ರಿ, ಅದು ಎಲ್ಲಿ ಇರ್ತದೆ ಸರ? ಪೀಠಿಕೆ ಒಳಗೆ ಇರ್ತದೆ. ಏನಾದ್ರೂ ಮುಂದೆ ನಿಮ್ಗೆ ಹೇಳಾವ್ರದೇವ್ಲ ಅನ್ನೋಂಗ ಅದು ಎಲ್ಲಿ ಇರ್ತದಪ್ಪ ಅಂದ್ರ ಪೀಠಿಕೆ ಒಳಗೆ ಇರ್ತದ. ಹಾಗಾದ್ರ ಇಲ್ಲಿ ಪೀಠಿಕೆ ಒಳಗೆ ಏನ್ ಇರ್ಬಹುದ್ರಿ ಸರ? ಪೀಠಿಕೆ ಒಳಗೆ ಏನ್ ಇರ್ಬೋದು ನೋಡ್ರಿ. ಈ ಕಡೆ ಒಂದ್ ಸ್ವಲ್ಪ ಲಕ್ಷ ಇರ್ಲಿ. ನೆಕ್ಸ್ಟ್ ಪೇಜ್. ಪೀಠಿಕೆ ಒಳಗೆ ಏನ್ ಹೇಳ್ಬೇಕು ನೋಡ್ರಿ. ನೋಡ್ರಿ, ಪೀಠಿಕೆ ಅಂತ. ಪೀಠಿಕೆ ಯಾವಾಗ ಮರಿಬಾರ್ದ್ರಿ, ನೆನಪಿರ್ಲಿ ಪೀಠಿಕೆ. ಇಲ್ಲಿ ಇತಿಹಾಸವು ಏನದ ನೋಡ್ರಿ. ಇಲ್ಲಿ ಇತಿಹಾಸವು ಗತಕಾಲದ ಘಟನೆಗಳ ಮತ್ತು ಮಾನವನ ಮಾಡಿರ್ತಕ್ಕಂಥ ಸಾಧನೆಗಳ ಕಾಲಘಟ್ಟಗಳಲ್ಲಿನ ಘಟ್ಟಗಳಲ್ಲಿನ ದಾಖಲೆಯಾಗಿದೆ. ನೋಡ್ರಿ, ಈ ಮಾನವನು ಇತಿಹಾಸದ ಗತ ಅಂದ್ರೆ ಏನ್ರಿ? ಹಿಂದಿನ ಕಾಲ, ಗತಕಾಲದ ಘಟನೆಗಳನ್ನ ಮಾನವ ಏನ್ ಮಾಡಿದಾನ್ರಿ? ಹಲವಾರು ಘಟನೆಗಳನ್ನ ಮಾಡಿದಾನ. ಮಾನವನು ಮಾಡಿರ್ತಕ್ಕಂಥ ಘಟನೆಗಳನ್ನ ಮತ್ತು ಮಾನವನು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಇತಿಹಾಸದಲ್ಲಿ ಪುನರಾವರ್ತಿಸ್ಲಿಕ್ಕೆ ಮತ್ತು ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅದನೋ ಅಥವಾ ಇಲ್ರಿ? ಸಾಧ್ಯತೆ ಐತೋ ಅಥವಾ ಇಲ್ವೋ? ಸಾಧ್ಯ ಐತೇನಿಲ್ಲ ನೋಡ್ರಿ. ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಇತಿಹಾಸದ ಗತಕಾಲದ ಘಟನೆಗಳನ್ನ, ಮಾನವನ ಸಾಧನೆಗಳನ್ನ ಪುನರಾವರ್ತಿಸ್ಲಿಕ್ಕೆ ಮತ್ತು ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ರಿ. ಯಾಕಿಲ್ರಿ ಸರ? ಈ ಘಟನೆಗಳನ್ನ ಪುನರಾವರ್ತಿಸ್ಲಿಕ್ಕೆ, ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲಪ್ಪ ಅಂದ್ರ, ಈಗ ನಾವು ಆ ಘಟನೆಗಳನ್ನ ಏನ್ ಮಾಡ್ಬೋದ್ರಿ? ಪುನರ್ ನಿರ್ಮಾಣ ಮಾಡ್ಬೋದ್ರಿ. ಬಟ್ ಅದೇ ಘಟನೆಗಳನ್ನ ಸಂಗೊಳ್ಳಿ ರಾಯಣ್ಣನ ಬಂದ ಯುದ್ಧವನ್ನ ಮಾಡ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಬಂದ ಸ್ಥಳ ಒಳಗ ಮಾಡ್ಲಿ ಅಂದ್ರೆ ಸಾಧ್ಯತೆನ್ರಿ? ಸಾಧ್ಯ ಇಲ್ಲ. ಹೀಗಾಗಿ ನಾವು ಆಟ ಮಾಡ್ಬೋದ್ರಿ, ಕಲೆ ಮಾಡ್ಬೋದು, ಸಂಗೊಳ್ಳಿ ರಾಯನ ಪಾತ್ರವನ್ನ ದರ್ಶನ್ ಮಾಡ್ಬೋದ್ರಿ, ಬಟ್ ಆರ್ಟ್ ಮಾಡ್ಬೋದ್ರಿ. ಬಟ್ ವ್ಯಕ್ತಿ ಬಂದ ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಸಾಧ್ಯನನ್ರಿ? ಇಲ್ಲ. ಹೀಗಾಗಿ ಇತಿಹಾಸವು ಗತಕಾಲದ ಘಟನೆಗಳ, ಮಾನವ ಸಾಧನೆಗಳನ್ನ ಮಾಡಿದನ್ರಿ. ಆ ಸಾಧನೆಗಳನ್ನ ಪುನರಾವರ್ತಿಸ್ಲಿಕ್ಕೆ ನೆನಪಿರ್ಬೇಕ್ರಿ. ಪುನರಾವರ್ತಿಸುವುದು ಅಥವಾ ಪುನರ್ ನಿರ್ಮಾಣ ಮಾಡುವುದಾಗಲಿ ಇತಿಹಾಸದಲ್ಲಿ ಸಾಧ್ಯ ಇಲ್ರಿ. ಪುನರ್ ನಿರ್ಮಾಣ ಮಾಡುವುದಾಗಲಿ ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ನೆನ್ಪಿಡ್ಬೇಕ್ರಿ. ಇತಿಹಾಸದ ಗತಕಾಲದ ಘಟನೆಗಳನ್ನ, ಮಾನವನು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಪುನರಾವರ್ತಿಸ್ಲಿಕ್ಕೆ ಮತ್ತು ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಕಲೆ ಮಾಡಬಹುದು, ಆರ್ಟ್ ಮಾಡಬಹುದ್ರಿ, ಪುನರ್ ರಚನೆಯನ್ನ ಮಾಡಬಹುದ್ರಿ, ಬಟ್ ಪುನರಾವರ್ತಿಸ್ಲಿಕ್ಕೆ ಏನ್ ಮಾಡಂಗಿಲ್ರಿ? ಬರಂಗಿಲ್ರಿ. ಹಾಗಾದ್ರೆ ಇತಿಹಾಸವನ್ನ ಸರ್ ಹೆಂಗ್ ರಚನೆ ಮಾಡಿದ್ರು? ಇತಿಹಾಸಕಾರರು ಲಭ್ಯವಿರುವ ಮೂಲಾಧಾರಗಳ ಸಹಾಯದಿಂದ ನೋಡ್ರಿ, ಲಭ್ಯ ಇರ್ಬೇಕ್ರಿ. ಲಭ್ಯವಿರುವ
ಮೂಲಾಧಾರಗಳ ಸಹಾಯದಿಂದ 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 ಗತವನ್ನ ಯಾವ ಕಾಲ ರೀ ಗತಕಾಲವನ್ನ ಪುನರ್ ರಚಿಸಬಹುದು ಪುನರ್ ರಚಿಸಬಹುದು ಆದ್ದರಿಂದ ಮೂಲಾಧಾರಗಳಿಲ್ಲದೆ ಸಿಂಗಲ್ ಐಡೆಂಟ್ ಕಾಮಪುರಿ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ. 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರ್ರಿ. ಇತಿಹಾಸವಿಲ್ಲ ನೆನಪಿಡ್ರಿ. ನೋಡ್ರಿ, ಲಭ್ಯವಿರುವ ಮೂಲಾಧಾರಗಳ ಸಹಾಯದಿಂದ ನೋಡ್ರಿ ಸಿಕ್ಕಿರುವಂತ ಮೂಲಾಧಾರಗಳದಾವಲಕ್ರಿ, ಸಿಕ್ಕಿರುವಂತ ಮೂಲಾಧಾರಗಳ ಸಹಾಯದಿಂದ ಗತ ಕಾಲವನ್ನ ಅಂದ್ರೆ ಹಿಂದಿನ ಕಾಲವನ್ನ ಪುನರ್ ಏನ್ ಮಾಡಬಹುದು ರಚಿಸಬಹುದ್ರಿ. ಆದ್ರಿಂದ ಮೂಲಾಧಾರಗಳಿಲ್ಲದೆ ಏನಿಲ್ರಿ ಸರ ಇತಿಹಾಸವಿಲ್ಲ. ನೆನ್ಪಿಡ್ರಿ, 2 ಮಾರ್ಕ್ಸ್ ಇಲ್ಲಿಂದ ಕೇಳ್ತಾರ. ಮೂಲಾಧಾರಗಳಿಲ್ಲದ ಇತಿಹಾಸವಿಲ್ಲ ಏಕೆ ಅಂತ ಕ್ವಶನ್ ಬಂದಾಗ ಇದ ಆನ್ಸರ್ ಬರಿಬೇಕ್ರಿ. 2 ಮಾರ್ಕ್ಸ್ ಕ್ವಶನ್ ಬಹಳಷ್ಟು ಸಲ ಇದನ್ನ ಕೇಳಿದಾರ್ರಿ, ನೆನಪಿರ್ಲಿ. ಇನ್ನ ಈ ಇತಿಹಾಸ ಸ್ಥಳಗಳನ್ನ ಅನ್ವೇಷಣೆಯನ್ನ ಮಾಡ್ತಾರಲ್ಲಕ್ರಿ, ಇತಿಹಾಸಕಾರರು ಆ ಸ್ಥಳವನ್ನ ಏನ್ ಮಾಡ್ಬೇಕ್ರಿ ಸರ್? ಫಸ್ಟ್ ಅನ್ವೇಷಣೆ ಇತಿಹಾಸಕಾರರ ಅನ್ವೇಷಣೆ ಮಾಡ್ಬೇಕ್ರಿ. ಅಲ್ಲಿರುವ ಸಿಕ್ಕಿರುವಂತ ಎವಿಡೆನ್ಸ್ ಗಳನ್ನ ಏನ್ ಮಾಡ್ಬೇಕ್ರಿ? ಸಂಗ್ರಹ ಮಾಡ್ಬೇಕ್ರಿ. ನೋಡ್ರಿ, ಇತಿಹಾಸಕಾರ ಏನ್ ಮಾಡ್ಬೇಕ್ರಿ ಸರ? ಆ ಸ್ಥಳವನ್ನ ಅನ್ವೇಷಣೆ ಮಾಡ್ಬೇಕ್ರಿ. ಆ ನಂತರ ಅಲ್ಲಿ ಸಿಕ್ಕಿರ್ತಕ್ಕಂತಹ ಏನು ಮಾನವ ಉಪಯೋಗ ಮಾಡಿ ಬಿಟ್ಟಿರ್ತಕ್ಕಂಥ ವಸ್ತುಗಳನ್ನ ಏನ್ ಮಾಡ್ಬೇಕ್ರಿ? ಸಂಗ್ರಹ ಮಾಡಿ ಇಟ್ಕೊಳ್ಬೇಕ್ರಿ. ಆ ನಂತರ ಇದು ಎರಡೂದ್ರ ಬಗ್ಗೆ ಏನ್ ಮಾಡ್ಬೇಕ್ರಿ ಸರ್? ಅರ್ಥ ಕೊಡ್ಬೇಕ್ರಿ. ಯಾವ ಕಾಲದ, ಎಷ್ಟು ಹಳೇದದ, ಎಷ್ಟು ಪ್ರಾಚೀನವಾಗ್ಯದ, ಇದು ಇತಿಹಾಸಕಾರರ ಮುಂದಿರುವ ದೊಡ್ಡ ಸವಾಲ್ ಅಂತ ಕರಿತೀವಿ. ಒಂದ್ ವೇಳೆ ಇತಿಹಾಸಕಾರರಿಗೆ ಮೂಲಾಧಾರಗಳು ಇವೇನದಾವಲಕ್ರಿ, ಈ ಮೂಲಾಧಾರಗಳದಾವಲ್ಲ, ಈ ಮೂಲಾಧಾರಗಳು ಇಲ್ಲದೆ ಹೋದಲ್ಲಿ ಇತಿಹಾಸದ ಘಟನೆಗಳು ಏನಾಗ್ತಾವ್ರಿ ಸರ? ಇತಿಹಾಸದ ಘಟನೆಗಳು ಏನಾಗ್ತಾವಪ್ಪ ಅಂದ್ರ ಬರೀ ಊಹೆಗಳಾಗ್ತವೆ. ಏನಾಗ್ತಾವ್ರಿ? ಬರೀ ಊಹೆಗಳಾಗ್ತವೆ ಅಥವಾ ಕಾಲ್ಪನಿಕ ಕಥೆಗಳಾಗ್ತವೆ. ಒಂದ್ ವೇಳೆ ಮೂಲಾಧಾರಗಳು ಇಲ್ಲ ಅಂದ್ರ ಅದು ಇತಿಹಾಸ ಅನ್ಸ್ಕೊಳ್ತೈತೇನ್ರಿ? ಇತಿಹಾಸ ಅನ್ಸ್ಕೊಳಾಗಿಲ್ರಿ. ಹಾಗಾದ್ರೆ ನಾವು ಇತಿಹಾಸಕಾರರಿ, ನಮ್ಗೆ ಒಟ್ಟ ಸುಳ್ಳು ನಡೆಯಂಗಿಲ್ರಿ. ಏನ್ ಹೇಳಿದ್ರು ನಾವು ಸತ್ಯ ಮಾತಾಡ್ಬೇಕ್ರಿ. ಸತ್ಯ ಮಾತಾಡ್ಬೇಕಂದ್ರೆ ಏನ್ ಇರ್ಬೇಕ್ರಿ ಸರ್? ನಮ್ಮಲ್ಲಿ ಎವಿಡೆನ್ಸ್ ಇರ್ಬೇಕ್ರಿ, ದಾಖಲೆಗಳು ಇರ್ಬೇಕ್ರಿ, ಆಧಾರಗಳು ಇರ್ಬೇಕ್ರಿ. ಆಧಾರಗಳಿದ್ರನ ಏನ್ ಅನ್ಸ್ಕೊಳ್ತೈತ್ರಿ? ಇತಿಹಾಸ ಅನ್ಸ್ಕೊಳ್ತೈತ್ರಿ. ಆಧಾರಗಳು ಇಲ್ದನ ಇತಿಹಾಸ ಅನ್ಸ್ಕೊಳ್ಲಿಕ್ಕೆ ಏನಿಲ್ಲ, ಸಾಧ್ಯ ಇಲ್ಲ. ಹಂಗ ಇರ್ಲಿಲ್ಲ ಅಂದ್ರೆ ಹೆಂಗ್ರಿ ಸರ? ಅದೇನಾಗ್ತಾವ್ರಿ? ಇಮ್ಯಾಜಿನ್ ರೀ, ಊಹೆಗಳು, ಕಲ್ಪನೆಗಳಾಗ್ತಾವ್ರಿ. ಬಿಲ್ಡಿಂಗ್ ಹಿಂಗ್ ಕಟ್ಟಬಹುದ, ಕಟ್ಟಿಲ್ ಇನ್ನೂ ಏನ್ ಮಾಡ್ಬೋದ್ರಿ? ಕಟ್ಟಬಹುದು. ಪೂಜಾ ಹಿಂಗ್ ಮಾಡಬಹುದ್ರಿ, ಇನ್ನೂ ಮಾಡಿಲ್ಲ. ನೋಡ್ರಿ, ಇವ್ ಏನ್ ಅನ್ಸ್ಕೊಳ್ತಾವ್ರಿ? ಇಮ್ಯಾಜಿನ್ ಅನ್ಸ್ಕೊಳ್ತಾವ್ರಿ. ಅದಕ್ಕ ನಮ್ಗೆ ಇತಿಹಾಸಕಾರರಿಗೆ ನಾವು ಇತಿಹಾಸವನ್ನ ತಿಳ್ಕೊಬೇಕಾದ್ರ ನಮಗ್ ಮುಖ್ಯವಾಗಿ ಏನ್ ಬೇಕ್ರಿ ಸರ? ಆಧಾರಗಳ ಬೇಕ್ರಿ. ಇನ್ನ ಇವು ಭಾರತದ ಇತಿಹಾಸಕ್ಕೆ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ನಮಗ ತಿಳ್ಕೊಬೇಕಾದ್ರೆ ಸರ್ ನಮಗ್ ಏನದಾವ್ರಿ ಸರ? ಆಧಾರಗಳದಾವ. ಏನದಾವ್ರಿ? ಆಧಾರಗಳದಾವ, ನೆನಪಿರ್ಲಿ. ಇನ್ನ ಪ್ರಾಚೀನ ಕಾಲದ ಭಾಷೆಗಳು ಯಾವ್ರಿ ಸರ? ಇದನ್ನು ಕೇಳ್ತಾರ್ರಿ. 3 ಭಾಷೆಗಳದಾವ್ರಿ. ಯಾವ್ರಿ ಸರ ಪ್ರಾಚೀನ ಕಾಲದ ಭಾಷೆಗಳು? ಸಂಸ್ಕೃತ, ಪಾಲಿ, ಪ್ರಾಕೃತ. ಯಾವ್ದ್ರಿ? ಪ್ರಾಕೃತ. ಸಂಸ್ಕೃತ, ಪಾಲಿ, ಪ್ರಾಕೃತ, ಇವು 3 ಭಾಷೆಗಳದಾವ್ರಿ. ಇನ್ನ ಖರೋಷ್ಠಿ, ಯಾವ್ದ್ರಿ? ಈ ಲಿಪಿಗಳದ ನೋಡ್ರಿ, 2 ಲಿಪಿಗಳದ, ಖರೋಷ್ಠಿ ಮತ್ತು ಬ್ರಾಹ್ಮಿ. ಖರೋಷ್ಠಿ ಮತ್ತು ಬ್ರಾಹ್ಮಿ. ಈ ಖರೋಷ್ಠಿ ಅನ್ನುವಂತ ಬ್ರಾಹ್ಮಿ 2 ಲಿಪಿಗಳು ಕೇಳ್ತಾರೆ, ನೆನಪಿರ್ಲಿ. 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಖರೋಷ್ಠಿ 2 ಲಿಪಿಗಳು ಯಾವ ಅಂತ ಕೇಳಿದಾಗ ಖರೋಷ್ಠಿ ಮತ್ತು ಬ್ರಾಹ್ಮಿ ಇವುಗಳು ಇರುವುದರಿಂದ ಇವು ಕೂಡ ನಮ್ಗೆ ಏನನ್ನ ತಿಳಿಸ್ತಾವ್ರಿ ಸರ್? ಇತಿಹಾಸ ಅಧ್ಯಯನವನ್ನ ಪುನರ್ ನಿರ್ಮಾಣ ಮಾಡಲು ಕೂಡ ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಸಹಾಯಕರಾಗಿ ನಮಗ ಸಿಗ್ತಾವ್ರಿ, ನೆನಪಿಲ್ರಿ. ಇನ್ನ ಇತಿಹಾಸದ ರಚನೆಗೆ ಲಭ್ಯವಿರುವ ಮೂಲಾಧಾರಗಳ ಸಹಾಯದಿಂದ ನೋಡ್ರಿ, ಇತಿಹಾಸದ ರಚನೆಗೆ ಲಭ್ಯವಿರುವ ಎವಿಡೆನ್ಸ್, ಇತಿಹಾಸಕ್ಕೆ ಲಭ್ಯವಿರುವ ಮೂಲಾಧಾರಗಳ ಸಹಾಯದಿಂದ ನಾವು ಈ ಮೂಲಾಧಾರಗಳಲ್ಲಿ ಮತ್ ಎಷ್ಟು ಪ್ರಕಾರಗಳನ್ನ ಮಾಡ್ತೀವ್ರಿ ಸರ? 2 ಪ್ರಕಾರಗಳನ್ನ ಮಾಡ್ತೀವಿ. ಒಂದು ನೋಡ್ರಿ, ಇನ್ನೂ ಕ್ವಶನ್ ಕೇಳಿದಾರೆ, 2 ಮಾರ್ಕ್ಸ್ ನೆನಪಿರ್ಲಿ. ಇತಿಹಾಸ ಕಾಲ, ಎರಡನೇದ್ರಿ ಸರ ಇತಿಹಾಸ ಪೂರ್ವ ಕಾಲ, ಇತಿಹಾಸ
ಪೂರ್ವಕಾಲ. ಫಸ್ಟ್ ಅದ ಬರ್ಬೇಕಾಗಿದ್ರಿ, ಇತಿಹಾಸ ಪೂರ್ವಕಾಲನ ಬರ್ಬೇಕಾಗಿದ್ರಿ, ಸ್ವಲ್ಪ ಮಿಸ್ಟೇಕ್ ಆಗಿದ್ರಿ, ಕ್ಷಮಿಸ್ರಿ. ಇತಿಹಾಸ ಪೂರ್ವಕಾಲ ಅಂದ್ರೆ ಏನ್ರಿ ಸರ? ಇದನ್ನು ಕೇಳ್ಯಾರ್ರಿ. ಲಭ್ಯ ಮೂಲಾಧಾರಗಳು ನೋಡಿ, ಮೂಲಾಧಾರಗಳು ಲಭ್ಯವಿಲ್ಲದೆ ಇರುವ ಕಾಲವನ್ನ, ಲಭ್ಯವಿಲ್ಲದೆ ಇರುವ ಕಾಲವನ್ನ ಮೂಲಾಧಾರಗಳು ಲಭ್ಯವಿಲ್ಲದೆ ಇರುವ ಕಾಲವನ್ನ ನಾವೇನಂತ ಕರಿತೀವ್ರಿ ಸರ? ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ. ಸರಿ, ಇತಿಹಾಸ ಕಾಲ ರೀ ಬಹಳ ವ್ಯತ್ಯಾಸ ಇಲ್ರಿ. ಇಲ್ಲಿ ಮೂಲಾಧಾರಗಳು ಲಭ್ಯವಿಲ್ಲದೆ ಇರುವ ಕಾಲವನ್ನ ಇತಿಹಾಸ ಕಾಲ, ಲಭ್ಯವಿರುವ ಮೂಲಾಧಾರಗಳನ್ನ ನಾವು ಮೂಲಾಧಾರಗಳನ್ನ ಇತಿಹಾಸ ಕಾಲ ಅಂತ ಕರಿತೀವಿ. 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ನೆನಪಿಲ್ರಿ. ಇನ್ನ ಇಲ್ಲಿ ಇತಿಹಾಸ ಲಭ್ಯವಿರುವ ಮೂಲಾಧಾರಗಳನ್ನ ಅವಲಂಬಿಸಿ ಇತಿಹಾಸದ ಮೂಲಾಧಾರಗಳನ್ನ ನಾವು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ತೀವ್ರಿ ಸರ? 2 ಭಾಗಗಳಾಗಿ ಮಾಡ್ತೀವಿ. ಎಷ್ಟು ಭಾಗ ಮಾಡ್ತೇವ್ರಿ? 2 ಭಾಗ. ಆಲ್ರೆಡಿ ಹೇಳೇನ್ರಲ್ಲಿ ನಿಮಗ 2 ಭಾಗ. ಯಾವ್ರಿ ಸರ್? ಪ್ರಾಕ್ತನ ಮೂಲಾಧಾರಗಳು ಇನ್ನು ಎರಡನೇ ಯಾವ್ದ್ರಿ ಸರ್? ಪ್ರಾಕ್ತನ ಅಂದ್ರೆ ಪುರಾತತ್ವ ಮೂಲಾಧಾರಗಳು ಅಂದ್ರೆ ಒಂದರಿ ಸರ್. ಪ್ರಾಕ್ತನ ಮೂಲಾಧಾರ ಅಂದ್ರೆ ಏನ? ಇನ್ನು 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ನೆನಪಿರ್ಲಿ. ಪ್ರಾಕ್ತನ ಮೂಲಾಧಾರ ಅಂದ್ರೆ ಏನು? ಪ್ರಾಚೀನ ಮಾನವರ ಜೀವನದ ಚಟುವಟಿಕೆಗಳ ಅವಶೇಷಗಳಿಗೆ ಏನ್ರಿ? ಅವಶೇಷಗಳಿಗೆ ಪ್ರಾಚೀನ ಮಾನವರ ಜೀವನದ ಚಟುವಟಿಕೆಗಳ ಅವಶೇಷಗಳಿಗೆ ಏನಂತ ಕರಿತೀವ್ರಿ ಸರ್? ನಾವು ಪ್ರಾಕ್ತನ ಮೂಲಾಧಾರಗಳಂತ ಕರಿತೀವಿ. ಆದ್ರೆ ಪ್ರಾಚೀನ ಮಾನವರ ಜೀವನದ ಚಟುವಟಿಕೆಗಳ ಅವಶೇಷಗಳು ಅಂದ್ರೆ ಏನ್ರಿ ಸರ? ಅಂದ್ರೆ ಏನಪ್ಪಾ ಅಂದ್ರ, ನಾವು ಇಲ್ಲಿ ಯಾವುದೇ ವಸ್ತುಗಳನ್ನ ಉತ್ಖನನ ಸಹಾಯದಿಂದ ಏನ್ ಮಾಡಿದೀವಪ್ಪ ಅಂದ್ರ, ಮಾನವ ನಿರ್ಮಿತ ವಸ್ತುಗಳನ್ನ ಇಲ್ಲಿ ಏನ್ ಮಾಡಿದೀವಪ್ಪ ಅಂದ್ರ ಬಳಸಿದೀವಿ. ಇನ್ನ ಈ ಪ್ರಾಚೀನ ಮಾನವರ ಜೀವನ ಚಟುವಟಿಕೆಗಳನ್ನ ಮಾಡ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಏನಿರ್ಬೋದ್ರಿ ಸರ? ಆಧಾರಗಳು ನಮಗೆ ತಿಳ್ಕೊಳಕ್ ಅವ್ರ ಬಗ್ಗೆ ಏನಿರ್ಬೋದಪ್ಪ ಅಂದ್ರ ನಾಣ್ಯಗಳಿರ್ಬೋದ್ರಿ. ಆ ಮಾನವ ಬಳಸಿದ ಏನಿರ್ಬೋದ್ರಿ? ನಾಣ್ಯಗಳಿರ್ಬೋದ್ರಿ. ನೆಕ್ಸ್ಟ್ ರೀ ಸರ, ಗೃಹ ಉಪಯೋಗಿ ವಸ್ತುಗಳಿರ್ಬೋದ್ರಿ, ನಾಣ್ಯಗಳಿರ್ಬೋದ್ರಿ, ಗೃಹ ಉಪಯೋಗಿ ವಸ್ತುಗಳಿರ್ಬೋದ್ರಿ, ಮಡಕೆಗಳು. ನೆಕ್ಸ್ಟ್ ರೀ, ಕಟ್ಟಡದ ಅವಶೇಷಗಳಿರ್ಬೋದ್ರಿ, ಕಟ್ಟಡದ ಅವಶೇಷಗಳಿರ್ಬೋದ್ರಿ, ಶಾಸನಗಳಿರ್ಬೋದ್ರಿ. ನೆಕ್ಸ್ಟ್ ಜೇಡಿ ಮಣ್ಣಿನ ಮೂರ್ತಿಗಳಿರ್ಬೋದ್ರಿ, ಜೇಡಿ ಮಣ್ಣಿನ ಮೂರ್ತಿಗಳಿರ್ಬೋದ್ರಿ. ನೆಕ್ಸ್ಟ್ ಆಯುಧಗಳಿರ್ಬೋದ್ರಿ, ಅವನು ಉಪಯೋಗ ಮಾಡಿ ಬಿಟ್ಟಿರ್ತಕ್ಕಂಥ ಏನಿರ್ಬೋದ್ರಿ? ಆಯುಧಗಳು ಅಥವಾ ಉಪಕರಣಗಳಿರ್ಬೋದ್ರಿ, ಚಿತ್ರಗಳಿರ್ಬೋದ್ರಿ. ಇವು ಎಲ್ಲವೂ ನಮಗೆ ಏನನ್ನ ತಿಳಿಸ್ತಾವ್ರಿ ಸರ? ನಮಗ ಇತಿಹಾಸವನ್ನ ಪುನರ್ ನಿರ್ಮಾಣ ಮಾಡಲು ಇವು ಏನ್ ತಿಳಿಸ್ತಾವಪ್ಪ ಅಂದ್ರೆ, ಇತಿಹಾಸ ಪುನರ್ ನಿರ್ಮಾಣ ಮಾಡಲು ಏನಾಗ್ತಾವ್ರಿ ಸರ್? ಸಹಾಯಕಾರಿ ಆಗ್ತಾವ. ಹೀಗಾಗಿ ಇತಿಹಾಸ ಪುನರ್ ನಿರ್ಮಾಣ ಮಾಡಲು ಇವೆಲ್ಲ ಏನಾಗ್ತಾವಪ್ಪ ಅಂದ್ರೆ ಸಹಾಯ ಮಾಡ್ತಾವ. ಹೀಗಾಗಿ ಪ್ರಾಕ್ತನ ಮೂಲಾಧಾರಗಳಲ್ಲಿ ಸರ್ ಎಷ್ಟು ಪ್ರಕಾರಗಳರಿ? 5 ಪ್ರಕಾರಗಳು. ಎಷ್ಟು ಪ್ರಕಾರಗಳರಿ? 5 ಪ್ರಕಾರಗಳು ಅಂತ ಹೇಳೇನೆ. ಯಾವ್ದು ಸರ್? ಒಂದನೇದ ಉತ್ಖನನ. ಬಹಳ ಇಂಪಾರ್ಟೆಂಟ್ ರೀ, ಉತ್ಖನನ. ಡಾಟ್ ಕೊಟ್ಟ ಹಿಂಗ ಬರಿಬೇಕ್ರಿ ಪಾಯಿಂಟ್. ಆನಂತರ ಸರ್ ಉತ್ಖನನ ಅಂದ್ರೆ ಏನು? ಮೂಲಾಧಾರಗಳನ್ನ ನೆನಪಿರ್ಲಿ, ಮೂಲಾಧಾರಗಳನ್ನ ಹೆಕ್ಕಿ ಅಂದ್ರೆ ನಮ್ಮ ಕಡೆ ಹಡ್ಡುದಂತಾರ್ರೆ, ಹೆಕ್ಕಿ ಅಥವಾ ಹಡ್ಡಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನ
ನೋಡ್ರಿ, ಮೂಲಾಧಾರಗಳನ್ನ ಹೆಕ್ಕಿ ಅಥವಾ ಹಡ್ಡಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನ ನಾವೇನಂತ ಕರಿತೇವ್ರಿ ಸರ್? ಉತ್ಖನನ ಅಂತ ಕರಿತೀವಿ. ಹಾಗಾದ್ರೆ ಈ ಉತ್ಖನನ ಮುಖಾಂತರವನ್ನ ಯಾವ ನಾಗರಿಕತೆಯನ್ನ ಪತ್ತೆ ಹಚ್ಚಿದ್ದಾರೆ ಸರ್? ನೆನಪಿರ್ಲಿ, ಸಿಂಧೂ ನಾಗರಿಕತೆ. ಭಾರತದ ಮೊಟ್ಟ ಮೊದಲ ನಾಗರಿಕತೆ ಯಾವ್ದ್ರಿ? ಸಿಂಧೂ ನಾಗರಿಕತೆ. ಈ ನಾಗರಿಕತೆಯನ್ನ ಎದರಿನ ಸಹಾಯದಿಂದ ಅಭ್ಯಾಸ ಮಾಡಿದಾರೆ ಸರ? ಉತ್ಖನನದ ಸಹಾಯದಿಂದ ಏನ್ ಮಾಡಿದಾರಪ್ಪ ಅಂದ್ರ ಅಧ್ಯಯನ ಮಾಡಿದಾರೆ. ಮತ್ತೆ ಯಾವ ಸ್ಥಳಗಳನ್ನ ಸರ್ ಅಧ್ಯಯನ ಮಾಡಿದಾರ? ಚಂದ್ರಗಿರಿ, ತಿರುನೇಲ್ವಲಿ ಓದೋದ್ರೆ ತಿರುನೇಲ್ವಲಿ, ಅರಕೆಮೇಡು, ಮಧುರಯ್ಯ. ನೋಡ್ರಿ, ಚಂದ್ರಗಿರಿ, ತಿರುಮೇಲ್ವಲಿ, ಅರಕೆಮೇಡು, ಮಧುರಯ್ಯ ಮುಂತಾದ ಸ್ಥಳಗಳನ್ನ ಏನ್ ಮಾಡಿದ್ದಾರೆ ಸರ್? ಉತ್ಖನನವನ್ನ ಮಾಡಿದಾರ. ಇವು ಏನನ್ನ ತಿಳಿಸ್ತಾವ್ರಿ ಸರ? ಅಂದಿನ ಕಾಲದ ಶಿಲಾಯುಗ ಸಂಸ್ಕೃತಿ ಬಗ್ಗೆ, ಮಾನವ ಯಾವ ಕಲ್ಲನ್ನು ಉಪಯೋಗ ಶಿಲಾಯುಗ ಸಂಸ್ಕೃತಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾವ. ಯಾವ ಸಂಸ್ಕೃತಿ ಬಗ್ಗೆ ರೀ? ಶಿಲಾಯುಗ ಸಂಸ್ಕೃತಿ. ಮತ್ತೆ ಯಾವ ಸ್ಥಳಗಳಿದೆ ಸರ್ ಉತ್ಖನನ ಮುಖಾಂತರ? ಬಾರಾಬುದರ, ಅಂಕುರವಾಟ, ಕಾಮ ಕೊಡ್ಬೇಕ್ರಿ, ಇದೆಲ್ಲ ನೆನಪಿರ್ಲಿ. ಅಂಕುರವಾಟ, ತಕ್ಷಶಿಲಾ, ಗಯಾ. ತಕ್ಷಶಿಲಾ ಏನ್ರಿ? ವಿಶ್ವವಿದ್ಯಾಲಯ ಗಯಾ. ಬುದ್ಧನ ಜ್ಞಾನೋದಯವಾದದ್ರಿ ಗಯಾ. ಪಾಟಲಿಪುತ್ರ, ಮೌರ್ಯರ ಪ್ರಸಿದ್ಧ ರಾಜಧಾನಿ ಇರ್ಸರ ಪಾಟಲಿಪುತ್ರ. ನೋಡ್ರಿ, ಬಾರಾಬುದರ, ಅಂಕುರವಾಟ, ತಕ್ಷಶಿಲಾ, ಗಯಾ, ಪಾಟಲಿಪುತ್ರ, ಹಂಪಿ, ಐಹೊಳೆ, ಪಟ್ಟದಕಲ್ಲು ಮುಂತಾದ ಕಡೆಗಳಲ್ಲಿ ಕೈಗೊಂಡ ಉತ್ಖನನಗಳಿಂದ ಅಂದಿನ ಕಾಲದ ಸಮಾಜ, ಆಡಳಿತ, ರಾಜಕೀಯ, ಸಾಂಸ್ಕೃತಿಕ ಇತಿಹಾಸವನ್ನ ತಿಳಿದುಕೊಳ್ಳಲು ನಮಗೇನ್ ಮಾಡ್ತಾವಪ್ಪ ಅಂದ್ರ ಈ ಮೇಲಿನವುಗಳು ಏನ್ ಮಾಡ್ತಾವ್ರಿ? ಸ್ಥಳಗಳ ಸಹಾಯಕವನ್ನ ಮಾಡ್ತಾವ್ರಿ. ಇನ್ನ ಈ ಉತ್ಖನನ ಮುಖಾಂತರ ದೊರೆತ ಏನ್ ಪಳಿಯುಳಿಕೆಗಳದಾವಲ್ಲ, ಈ ಪಳಿಯುಳಿಕೆಗಳದಾವಲ್ಲ, ಇವುಗಳನ್ನ ಈ ಏನಾದ್ರೂ ಶಿಖರ ಇವುಗಳನ್ನ ಹೆಂಗ್ ಪತ್ತೆ ಹಚ್ಚೋದ್ರಿ ಸರ? ಅದನ್ನ ಹೇಳ್ಯಾರ ನೋಡಿ. ಕಾರ್ಬನ್ 14 ಸೈನ್ಸ್ ಮುಖಾಂತರ ಹೇಳ್ಯಾರ. ಮಸ್ತ್ ಹೇಳಿನ. ಮೂಲಾಧಾರಗಳನ್ನ ಹೆಕ್ಕಿ ಅಥವಾ ಹಡ್ಡಿ ತೆಗೆದುಕೊಳ್ಳುವ ವೈಜ್ಞಾನಿಕ ಅಂತ ಕೊಟ್ಟಾರ ನೋಡ್ರಿ, ವೈಜ್ಞಾನಿಕ ಸೈನ್ಸ್. ಕಾರ್ಬನ್ 14 ಪೊಟ್ಯಾಸಿಯಂ ವಿಧಾನಗಳಿಂದ ಅವುಗಳ ಕಾಲ ಹಳೆದೈತಿ, ಕಾಲ ಮತ್ತು ಪ್ರಾಚೀನತೆ ಎಷ್ಟು ಹಳೆದೈತಿ, ಯಾವ ಕಾಲದಾಗಿಂದೈತಿ ಅನ್ನೋದ ಕೆಮಿಕಲ್ ಹಾಕಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಪತ್ತೆ ಹಚ್ಚ. ಅದಕ್ಕ ನಮಗ ಯಾರಪ್ಪ ಅಂದ್ರ JB ಬ್ಯೂರಿ ಏನ್ ಹೇಳ್ತಾನ? ಇತಿಹಾಸವು ಒಂದು ವಿಜ್ಞಾನ, ಅದು ಹೆಚ್ಚು ಅಲ್ಲ ಮತ್ತು ಕಡಿಮೆ ಅಲ್ಲ ಅಂತ ಕೇಳ್ತಾನೆ. ಹೀಗಾಗಿ ನಮಗ ಮತ್ತು ಸೈನ್ಸ್ಗೆ ಒಂದ್ ಸ್ವಲ್ಪ ಏನಂತಪ್ಪ ಅಂದ್ರೆ ನಂಟ ಐತಿ ಅನ್ಬೋದು ನಾವು. ಕಾರ್ಬನ್ 14 ಪೊಟ್ಯಾಸಿಯಂ ವಿಧಾನಗಳಿಂದ ಅವುಗಳ ಕಾಲ ಅಂದ್ರೆ ಎಷ್ಟು ಹಳೇದಾಗೈತಿ, ಕಾಲ ಅಂದ್ರೆ ಇಸ್ವಿ, ಹಿಂಗಿನ ಎಷ್ಟು ಹಳೇದ ಪ್ರಾಚೀನತೆ ಅಂದ್ರೆ ಎಷ್ಟು ಹಳೇದಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಏನ್ ಮಾಡ್ಬೋದ್ರಿ ನಾವ ಕಂಡ ಹಿಡಿಬಹುದ್ರಿ. ಇದು ಕೂಡ ನೆನಪಿರ್ಲಿ. ಇನ್ ನೆಕ್ಸ್ಟ್ ಪೇಜ್ ಹೋಗೋಣ. ಎರಡನೇ ನೋಡ್ರಿ, ಎರಡನೇ ಪಾಯಿಂಟ್ ಏನದರಿ ಸರ? ಸ್ಮಾರಕಗಳು ಅಂತ. ಎರಡನೇದೇನ್ರಿ? ಸ್ಮಾರಕಗಳು. ಸರ್, ಸ್ಮಾರಕಗಳು ಅಂದ್ರೆ ಏನ? ಈ ಇತಿಹಾಸದ ಅಥವಾ ಐತಿಹಾಸಿಕದ ಮಹತ್ವದ ನಿವೇಶನಗಳು ಅಂತ ಕರಿತೀವಿ. ಇತಿಹಾಸದ ಮಹತ್ವದ ನಿವೇಶನಗಳು ಇತಿಹಾಸದ ಮಹತ್ವದ ನಿವೇಶನಗಳು ಅಂತ ಕರಿತೀವಿ. ಹಾಗಾದ್ರೆ ನಿವೇಶನಗಳು ಯಾವ್ಯಾವ ಅದಾವ್ರಿ ಸರ್? ಸ್ಮಾರಕಗಳು ನಮ್ಮಲ್ಲಿ ಕೋಟೆಗಳದಾವ್ರಿ. ಕೋಟೆಗಳು ಯಾವ್ಯಾವ್ದವ್ರಿ? ಕೋಟೆಗಳು ಯಾವ್ದಾವ್ ನೋಡ್ಮಲ್. ಕೋಟೆಗಳು ಯಾವ್ದಾವ್ ಕರ್ನಾಟಕ ರಾಜ್ಯದಲ್ಲಿ? ಯಾವ್ದು? ಒನಕೆ ಓಬವ್ವನ ಕೋಟೆ ಐತ್ರಿ. ನೆಕ್ಸ್ಟ್ ಬೆಳಗಾವದಾಗ ಯಾವ ಕೋಟೆ ಐತ್ರಿ? ಸಾರಿ, ಕಿತ್ತೂರು ಕೋಟೆ ಐತ್ರಿ. ಚೆನ್ನಮ್ಮನ ಕೋಟೆ ಐತ್ರಿ. ಆ ನಂತರ ಅರಮನೆಗಳದಾವ್ರಿ. ಅರಮನೆಗಳು ಈಗ ಸದ್ಯ ಪ್ರೆಸೆಂಟ್ ಯಾವ್ದು ಅರಮನೆ ಅದಾವ್ರಿ ನಮ್ಮಲ್ಲಿ? ಮೈಸೂರು ಅರಮನೆ ಅದ. ಆ ನಂತರ ಯಾವ್ದ್ರಿ ಸರ? ಗುಹೆಗಳದಾವ್ರಿ. ಅಜಂತ ಮತ್ತು ಎಲ್ಲೋರಾದಲ್ಲಿರ್ತಕ್ಕಂಥ ಗುಹೆಗಳದಾವ್ರಿ. ಆ ನಂತರ ನೆಕ್ಸ್ಟ್ ರೀ ಗುಡಿಗಳದಾವ್ರಿ. ಬೇಲೂರು, ಹಳೆಬೇಡುಗಳಲ್ಲಿ ಇರ್ತಕ್ಕಂಥ ಗುಡಿಗಳದಾವ್ರಿ. ಆನಂತರ ಬಸದಿಗಳದಾವ್ರಿ. ಜೈನರ ಬಸದಿಗಳದಾವ್ರಿ. ನೆಕ್ಸ್ಟ್ ರೀ ಸರ
ಬಸದಿಗಳದಾವ, ಗುಡಿಗಳದಾವ, ಅರಮನೆಗಳದಾವ, ಗುಹೆಗಳದಾವ. ಅನಂತರ ಹೆಚ್ಚಾಗಿ ಏನ್ ಸದಾವ್ರಿ ಸರ್, ಮೂರ್ತಿಗಳದಾವ. ಮೂರ್ತಿಗಳು ಗೊಮಟೇಶ್ವರನ ಮೂರ್ತಿ ಅಂತ ಕರಿತೀವಿ, ಬಾಹುಬಲಿ ಮೂರ್ತಿ ಅಂತ ಕರಿತೀವಿ, ಕರ್ನಾಟಕದ ಗಮನಾರ್ಹ ಸ್ಥಳಗಳಂತ ಕರಿತೀವಿ. ನೆಕ್ಸ್ಟ್ ಸ್ತೂಪಗಳು. ಸ್ತೂಪ ಅಂದ್ರೆ ಏನ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಸ್ತೂಪ ಅಂದ್ರೆ ಏನ? ಸ್ತೂಪ ಅಂದ್ರ ಬುದ್ಧನ ಅವಶೇಷಗಳ ಮೇಲೆ ಅವಶೇಷಗಳ ಮೇಲೆ ಗುಮ್ಮಟ ಆಕಾರದ, ಯಾವ ಆಕಾರ ರೀ? ಗುಮ್ಮಟ ಆಕಾರದ ಕಟ್ಟಡಗಳಿಗೆ ಗುಮ್ಮಟ ಆಕಾರದ ಕಟ್ಟಡಗಳಿಗೆ ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟ ಆಕಾರದ ಕಟ್ಟಡಗಳಿಗೆ ಏನಂತ ಕರಿತೀವಪ್ಪ ಅಂದ್ರ ಸ್ತೂಪಗಳು ಅಂತ ಕರಿತೀವಿ. ಈ ನೆನಪಿರಿ. ಇನ್ನ ಇವೆಲ್ಲ ಏನನ್ನ ತಿಳಿಸ್ತಾವ್ರಿ ಸರ್ ನಮಗ? ಏನಂತ ತಿಳಿಸ್ತಾವಪ್ಪ ಅಂದ್ರ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳಲು ಇವು ಕೂಡ ಏನಾಗ್ತಾವ್ರಿ ಸರ್, ಸಹಾಯಕರಾಗಿ ನಮಗ ಕೆಲಸಕ್ಕ ಸಿಗ್ತಾವ್ರಿ. ಸ್ಮಾರಕಗಳಿಗೆ 2 ಪಾಯಿಂಟ್ ನೋಡಿದ್ರು ಸರ್. 3ನೇ ಪಾಯಿಂಟ್ ಏನ್ರಿ ಸರ್? ನಾಣ್ಯಗಳು ಅಂತ. ನಾಣ್ಯಗಳು ರಾಜಮಹಾರಾಜರು ಏನ್ ಮಾಡಿಸಿರ್ಬೋದ್ರಿ? ನಾಣ್ಯಗಳು ಸರ್. ನಾಣ್ಯಗಳ ಅಧ್ಯಯನಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾಣ್ಯಶಾಸ್ತ್ರ ಅಂತ ಕರಿತೀವಿ. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಹಾಗಾದ್ರೆ ಈ ನಾಣ್ಯಗಳು ಕೂಡ ಇತಿಹಾಸವನ್ನ ಪುನರ್ರಚಿಸಲು ಹ್ಯಾಕ್ ಸಹಾಯಕರಾಗ್ತಾವ್ರಿ ಸರ? ಹ್ಯಾಕ್ ಸಹಾಯಕರಾಗ್ತಾವಪ್ಪ ಅಂದ್ರೆ ಈ ನಾಣ್ಯಗಳು ಏನನ್ನ ತಿಳಿಸ್ತಾವ್ರಿ ಸರ? ನೋಡ್ರಿ, ಅಂದಿನ ಕಾಲದ ರಾಜವಂಶ ಅಂದ್ರೆ ಏನ್ರಿ? ಯಾವ ವಂಶ ಆಳ್ವಿಕೆ ಮಾಡ್ತಾ ಇತ್ತು, ಯಾವ ರಾಜವಂಶ ಆಳ್ವಿಕೆ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ತಾವ. ಈ ನೆಕ್ಸ್ಟ್ ರೀ, ರಾಜವಂಶವನ್ನ ಆರ್ಥಿಕ ಪರಿಸ್ಥಿತಿಯನ್ನು ನಾಣ್ಯಗಳು ಏನ್ ತಿಳಿಸ್ತದ? ಆರ್ಥಿಕ ಸ್ಥಿತಿ ಅಂದ್ರೆ ಏನ್ರಿ? ಒಳ್ಳೆಯ ವಾತಾವರಣ ಇತ್ತಂದ್ರಪ್ಪ ಅಂದ್ರ ರಾಜನು ಬಂಗಾರದ ನಾಣ್ಯಗಳನ್ನು ಹೊಡಿಸಿದಂತ ಸುಧಾರಣೆಗಳದಾವ್ರಿ. ಇನ್ನ ಸ್ವಲ್ಪ ಮಧ್ಯಮ ಪರಿಸ್ಥಿತಿ ಇತ್ತಪ್ಪ ಅಂದ್ರ ರಾಜ ಅಂದ ಯಾವ್ರಿ? ಬೆಳ್ಳಿಯ ನಾಣ್ಯಗಳನ್ನು ಹೊಡಿಸಿದ ಉದಾಹರಣೆಗಳಾವ್ರಿ. ನೆಕ್ಸ್ಟ್ ಬಡವರಾಗಿದ್ರಪ್ಪ ಅಂದ್ರ ಕಂಚಿನ ನಾಣ್ಯಗಳನ್ನ ಹೊಡಿಸಿದ ಉದಾಹರಣೆಗಳು ಕೂಡ ಏನದಾವ್ರಿ? ಅವು ಕೂಡ ಇತಿಹಾಸವನ್ನ ತಿಳಿಸ್ತಾವ. ಯಾವ ರಾಜವಂಶ ಆಳ್ವಿಕೆ ಮಾಡ್ತಾ ಇತ್ತು ಅಂತ ತಿಳಿಸ್ತಾ ಇದ್ರಿ, ಆರ್ಥಿಕ ಸ್ಥಿತಿಯನ್ನ ತಿಳಿಸ್ತಾ ಇದ್ರಿ. ನೆಕ್ಸ್ಟ್ ವ್ಯಾಪಾರ ಸಂಬಂಧಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ತಿಳಿಸ್ತಾ ಇದ್ರಿ ಸರ ನಾಣ್ಯಗಳು. ವ್ಯಾಪಾರ ಸಂಬಂಧಗಳು ನೆಕ್ಸ್ಟ್ ಸರ್ ಏನಂತ ತಿಳಿಸ್ತಾವ ನಾಣ್ಯಗಳು? ಗಡಿ ರೇಖೆಗಳು ನಡೆಸ್ತಾವ್ರಿ. ನೋಡ್ರಿ, ಆರ್ಥಿಕ ಸ್ಥಿತಿಯನ್ನ, ವ್ಯಾಪಾರ ಸಂಬಂಧಗಳನ್ನ, ರಾಜವಂಶವನ್ನ, ಕಲಾ ಕೌಶಲ್ಯವನ್ನ, ಲೋಹಗಳ ಬಗ್ಗೆ ಆಗಿರ್ಬೋದು ಕಲಾ ಕೌಶಲ್ಯವನ್ನ. ಇನ್ನ ಲೋಹ ವಿದ್ಯೆ, ಕಲಾ ಕೌಶಲ್ಯವನ್ನ, ಲೋಹ ವಿದ್ಯೆಯನ್ನ, ವ್ಯಾಪಾರ ಸಂಬಂಧವನ್ನ, ಗಡಿ ರೇಖೆಗಳನ್ನ. ನೋಡ್ರಿ, ಮತ್ತೇನು ತಿಳಿಸ್ತಾವ್ರಿ ಸರ? ವ್ಯಾಪಾರ ಸಂಬಂಧ ಹೆಂಗ್ ತಿಳಿಸ? ಒಂದು ದೇಶದಲ್ಲಿ ದೊರೆಯುವ ನಾಣ್ಯಗಳು. ನೋಡ್ರಿ, ಒಂದು ದೇಶದಲ್ಲಿ ದೊರೆಯುವ ಇನ್ನೊಂದು ದೇಶಗಳ ನಾಣ್ಯಗಳು ಇನ್ನೊಂದು ದೇಶದಲ್ಲಿ ದೊರೆಯುವಂತಿದ್ದರೆ ಆ ದೇಶಕ್ಕೆ ಮತ್ತು ಬೇರೆ ದೇಶಕ್ಕೆ ಏನ್ ಇರ್ಬೋದ್ರಿ? ವ್ಯಾಪಾರ ಸಂಬಂಧ ಇರ್ಬೋದು. ಯಾವ ಸಂಬಂಧ ಇರ್ಬೋದ್ರಿ? ವ್ಯಾಪಾರ ಸಂಬಂಧ ಇರ್ಬೋದ್ರಿ. ಮತ್ತ ಭಾರತದ ನಾಣ್ಯಗಳು ಯಾವ ರೀತಿ? ಚಿನ್ನ, ನೋಡ್ರಿ ಚಿನ್ನ, ಬೆಳ್ಳಿ, ಭಾರತದ ನಾಣ್ಯಗಳು ಯಾವ ಸರ್? ಚಿನ್ನ, ಬೆಳ್ಳಿ, ತಾಮ್ರ ಅನ್ನುವಂತ ನಾಣ್ಯಗಳನ್ನು ಕೂಡ ಏನ್ ಮಾಡಿರಪ್ಪ ಅಂದ್ರೆ ಇವರು ಹೊಡಿಸಿದ್ರು. ನೆನಪಿ. ನೆಕ್ಸ್ಟ್ ರೀ ಸರ, ನಾಣ್ಯಗಳಾದ ಕೂಡಲೇ ಏನ್ರಿ ಸರ? 4ನೇ ಪಾಯಿಂಟ್ ಏನ್ರಿ? ವರ್ಣಚಿತ್ರಗಳು. ಈ ವರ್ಣಚಿತ್ರಗಳು ಕೂಡ ನಮಗೆ ಏನನ್ನ ತಿಳಿಸ್ತಾವ್ರಿ ಸರ್? ಇತಿಹಾಸವನ್ನ ತಿಳಿಸ್ತಾವ. ಹಾಗಾದ್ರೆ ಅಂದಿನ ಕಾಲ ಈ ವರ್ಣಚಿತ್ರಗಳು, ವರ್ಣ ಅಂದ್ರೆ ಏನ್ರಿ? ಬಣ್ಣ. ಚಿತ್ರ ಅಂದ್ರೆ ಗೋಡೆಗಳ ಮೇಲೆ ಬಿಡಿಸಿರತಕ್ಕಂತ ಚಿತ್ರಗಳಿಗೆ ಏನಂತ ಕರಿತೀವ್ರಿ ನಾವು? ವರ್ಣಚಿತ್ರ. ಅಂದಿನ ಕಾಲದ ಸಾಂಸ್ಕೃತಿಕ ಪರಂಪರೆಯನ್ನ ತಿಳಿದುಕೊಳ್ಳಲು ಈ ವರ್ಣಚಿತ್ರಗಳು ಕೂಡ ಏನ್ ಮಾಡ್ತಾವಪ್ಪ ಅಂದ್ರೆ ನಮ್ಮ ಸಹಾಯಕ ಆಗ್ತಾವ್ರಿ. ಉದಾಹರಣೆಗೆ ಅಜಂತ ಮತ್ತು ಎಲ್ಲೋರ ಗುಹೆ, ಮಹಾರಾಷ್ಟ್ರದ ಎಲ್ಲೋರ ಗುಹೆಗಳಲ್ಲಿ
ಗುಹೆಗಳಲ್ಲಿ ಗುಹೆಗಳಲ್ಲಿ ಅಲ್ಲಿ ಏನದ ಸರ್ ಆಳುವ ವರ್ಗ ಯಾವ್ದರಿ ಚಿತ್ರ ಯಾವ್ದ್ರಿ ಆಳುವ ವರ್ಗ ಸರ್ ಆಳುವ ವರ್ಗ ಅಂದ್ರೆ ಏನ್ರಿ ಆಳುವ ವರ್ಗ ಅಂದ್ರೆ ಏನ್ರಿ ರಾಜ ಕೂತಿರ್ತಾನ ಸಿಂಹಾಸನದ ಮೇಲೆ ಆಚೆ ಕಡೆ ಈಚೆ ಕಡೆ ರಾಜನಿಗೆ ಏನ್ ಬೀಸ್ತಿರ್ತಾರಪ್ಪ ಅಂದ್ರ ಗಾಳಿಯನ್ನ ಬೀಸ್ತಿರ್ತಾರ ಅದ್ರ ಮುಂದೆ ಏನಿರ್ತದ್ರಿ ಸರ ಮಂತ್ರಿಗಳಿರ್ತಾವ ಆ ಮಂತ್ರಿ ಒಬ್ಬ ಎದ್ದು ನಿಂತು ಏನ್ ಮಾಡ್ತಿರ್ತಾನಪ್ಪ ಅಂದ್ರ ರಾಜನಿಗೆ ರಾಜ್ಯದಲ್ಲಿ ಆಗು ಹೋಗುಗಳ ಬಗ್ಗೆ ಏನ್ ಮಾಡ್ತಾ ಇರ್ತಾನ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರ್ತಾನ ಅದಕ್ಕೆ ಏನಂತ ಕರಿತೀವ್ರಿ ಸರ ಆಳುವ ವರ್ಗ ಅಂತ ಕರಿತೀವಿ ನೆಕ್ಸ್ಟ್ ಸರ್ ಮತ್ತೆ ಯಾವ ಚಿತ್ರ ಇರ್ತದೆ ಗೋಡೆಗಳ ಮೇಲೆ ಐತಿಹಾಸಿಕ ನೃತ್ಯ ನೃತ್ಯ ಇನ್ನ ಉಡುಗೆ ತೊಡುಗೆ ಆ ತೊಟ್ಟಿರ್ತಕ್ಕಂಥ ಉಡುಗೆ ಉಡುಗೆ ತೊಡುಗೆ ನೆಕ್ಸ್ಟ್ ಸರ ನೆಕ್ಸ್ಟ್ ಅಂದ್ರ ಸಾರ್ವಜನಿಕ ಮನರಂಜನಾ ಸಮಾಜ ಸಾರ್ವಜನಿಕ ಮನರಂಜನಾ ಎಂಟರ್ಟೈನ್ಮೆಂಟ್ ಮನರಂಜನಾ ಮನರಂಜನಾ ಸಮಾವೇಶ ಸಾರ್ವಜನಿಕ ಮನರಂಜನಾ ಸಮಾವೇಶ ಸಾರ್ವಜನಿಕ ಮನರಂಜನಾ ಸಮಾವೇಶ ನೆಕ್ಸ್ಟ್ ಸರ ಉತ್ಸವಗಳು ಮುಂತಾದವುಗಳು ನಮಗೆ ಏನ್ ತಿಳಿಸ್ತಾವಪ್ಪ ಅಂದ್ರೆ ಐತಿಹಾಸಿಕ ಮಾಹಿತಿಯನ್ನ ತಿಳಿಸ್ತಾವ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಇಲ್ಲಿ ಎರಡನೇ ಪುಲಕೇಶಿಯು ಅಜಂತ ಗುಹೆಯಲ್ಲಿ ನೋಡ್ರಿ ಎರಡನೇ ಪುಲಕೇಶಿ ಯಾರಿ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧವಾದ ದೊರೆ ಯಾರಿ ಎರಡನೇ ಪುಲಕೇಶಿ ಎರಡನೆಯ ಖುಸ್ರೋವಿನ ದೂತನನ್ನ ರಾಜ ಒಬ್ಬ ಸಣ್ಣ ಮನುಷ್ಯನನ್ನ ದೂತನನ್ನ ಆಳ ಮನುಷ್ಯ ದೂತನನ್ನ ಸ್ವಾಗತಿಸುವ ಚಿತ್ರ ಎಲ್ಲಿ ಕಂಡು ಬಂದದ ಅಜಂತಾ ಗುಹೆ ಒಳಗ ಕಂಡು ಬಂದದ ನೋಡ್ರಿ ನಮಸ್ಕಾರ ಒಳಗ ಬಹಳ ನಮೂನಿ ನಮಸ್ಕಾರ ಇರ್ತಾವ್ರಿ ಹಿಂಗು ನಮಸ್ಕಾರ ಇರ್ತದ್ರಿ ಹಿಂಗ ನಮಸ್ಕಾರ ಇರ್ತದ್ರಿ ಮತ್ತ ಎಲ್ಲರಿಗಿಂತ ಅತ್ಯಂತ ಶ್ರೇಷ್ಠವಾದ ನಮಸ್ಕಾರ ಯಾವ್ದ್ರಿ ಸರ್ ಈ ರೀತಿ ಏನ್ ಮಾಡ್ತಾರಲ್ಲಕ್ರಿ ಇದು ಏನಂತ ಕರಿತೀರಿ ಅತ್ಯಂತ ಶ್ರೇಷ್ಠವಾದ ನಮಸ್ಕಾರ ಇದ ಎಲ್ಲೈತ್ರಿ ಸರ ಒಬ್ಬ ದೊಡ್ಡ ರಾಜ್ಯ ಎರಡನೇ ಖುಸ್ರೋ ಅಂದ್ರ ದೂತನನ್ನ ಆ ಆಳ್ ಮನುಷ್ಯನನ್ನ ಸ್ವಾಗತ ಮಾಡಿಕೊಳ್ಳುವಂತ ಚಿತ್ರ ಎಲ್ಲಿದ್ರಿ ಸರ ನಾವು ಎಲ್ಲಿದಪ್ಪ ಅಂದ್ರ ಅಜಂತಾ ಗುಹೆ ಒಳಗದ ನಾವ್ ಯಾರಾದ್ರಿಗೆ ಗೌರವವನ್ನ ಕೊಡ್ಬೇಕಾದ್ರ ಸೈಡ್ ಬರ್ತೀವ್ರಿ ಬಟ್ ಆ ದೊಡ್ಡ ರಾಜನ ಮತ್ತೊಬ್ಬರಿಗೆ ಯಾವ ರೀತಿಯಾಗಿ ಗೌರವ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಆ ಹಿಸ್ಟ್ರಿಯನ್ನ ನೋಡಿ ನಾವು ಏನ್ ಮಾಡ್ಕೋಬೇಕ್ರಿ ಕಲ್ತ್ಕೊಳ್ಬೇಕ್ರಿ ಯಾವ್ಯಾವ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟತೆ ಅಲ್ಲಿ ಕೊಟ್ಟಿದಾರ್ರಿ ನೆಕ್ಸ್ಟ್ ವರ್ಣ ಚಿತ್ರಗಳನ್ನ ನೋಡಿದ್ವಿ ಲಾಸ್ಟ್ ಪಾಯಿಂಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಲಾಸ್ಟ್ ಪಾಯಿಂಟ್ ಯಾವ್ದ್ರಿ ಸರ್ ಇದು ನಾವು ಭಾರತದ ಇತಿಹಾಸದ ಮೂಲ ಆಧಾರಗಳೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಯಾವ್ದ್ರಿ ಸರ್ ಶಾಸನಗಳು ಸರ್ ಯಾಕ್ರಿ ಇದಕ್ಕೆ ಅತ್ಯಂತ ಶ್ರೇಷ್ಠ ಅಂತ ಕರಿತೀವ್ರಿ ನಾವು ಯಾಕೆ ಕರಿತೀವಪ್ಪ ಅಂದ್ರೆ ಶಾಸನಗಳು ಇದ್ದಕ್ಕಿದ್ದಂಗರಿ ಹೇಳುವಂತಹ ಇತಿಹಾಸವನ್ನ ಹೇಳುವಂತವ್ರು ಯಾವ್ರಿ ಸರ್ ಶಾಸನಗಳು ಅಷ್ಟ ನೋಡ್ರಿ ಶಾಸನಗಳು ಇವನ್ನ ನಂಬಬೇಕ್ರಿ ಇವ್ ನೋಡ್ರಿ ನಮ್ಮ ಪ್ರಮಾಣಬದ್ಧ ನೋಡ್ರಿ ಮೌಲ್ಯಯುತ ನೋಡ್ರಿ ಇವು ಶಾಸನಗಳು ಏನ್ರಿ ಮೌಲ್ಯ ಈಗ ಬಂಗಾರಕ್ಕ ಮತ್ತು ವಜ್ರಕ್ಕೆ ಹೋಲಿಕೆ ಮಾಡಿದಾಗ ಯಾವ್ದು ಜಾಸ್ತಿ ಮೌಲ್ಯ ಆಗ್ತದ್ರಿ ತೂಕಬದ್ಧವಾಗಿ ನಿಮ್ಗೆ ಗೊತ್ತದ ಯಾವ್ದು ಆಗ್ತದ್ರು ಮೌಲ್ಯ ಯಾವ್ದಾಗ್ತತಿ ಚಿನ್ನ ಆಗ್ತತೋ ನಾ ವಜ್ರ ಆಗ್ತತೋ ವಜ್ರ ಹೀಗಾಗಿ ಇವು ತೂಕಬದ್ಧವಾಗಿರ್ತಕ್ಕಂಥವ್ರಿ ಮೌಲ್ಯಯುತ ಶಾಸನಗಳು ಮೌಲ್ಯಯುತ ನಂಬಲೇಬೇಕ್ರಿ ನಂಬಲಾರ ಮತ್ತು ಪ್ರಮಾಣಬದ್ಧ ಮತ್ತು ಘಟನೆಗಳಿಗೆ ನೇರ ಆಧಾರಗಳು ನೋಡ್ರಿ ಇವೆಲ್ಲ ಶಾಸನಗಳು ಘಟನೆಗಳಿಗೆ ನೇರ ಆಧಾರಗಳು ಇಲ್ಲಿ ನೋಡ್ರಿ ನೇರ ಆಧಾರಗಳು ಅಂತ ಕರಿತೀವಿ ನಾವು ಈ ಶಾಸನಗಳನ್ನ ಅಳತಾಕು ಬರಲ್ರಿ ಹೊಳ್ಳಿ ಬರದ್ರ ಬರ್ಯಾಕು ಬರಲ್ರಿ ಹೀಗಾಗಿ ಇದ್ದಕ್ಕಿದ್ದಂಗ ಘಟನೆಗಳಿಗೆ ನೇರ ಸಂಬಂಧವನ್ನ ತಿಳಿಸ್ತಕ್ಕಂಥವ್ರು ಯಾವ್ರಿ ಸರ ಈ ಶಾಸನಗಳು ಮಾತ್ರ ಈ ಶಾಸನಗಳನ್ನ ಎಲ್ಲೆಲ್ಲಿ ಕೆತ್ತನೆಯನ್ನ ಮಾಡಿದಾರ್ರಿ ನೋಡ್ರಿ ಬಂಡೆಗಳ ಮೇಲೆ ಗೋಡೆಗಳ ಮೇಲೆ ನೋಡ್ರಿ ಮಣ್ಣಿನ ಮುದ್ರಿಗಳ ಮೇಲೆ ತಾಮ್ರ ಪಟ್ಟಗಳ ಮೇಲೆ
ಮೇಲೆ, ತಾಮ್ರ ಪಟಗಳ ಮೇಲೆ, ಮಣ್ಣಿನ ಮುದ್ರಿಕೆಗಳ ಮೇಲೆ, ನೋಡಿ ಕಬ್ಬಿಣ ಕಂಬಗಳ ಮೇಲೆ ಬಿಡ್ರಿ, ಕಬ್ಬಿನ ಕೆಬಿನ್ ಅಲ್ರಿ, ಕಬ್ಬಿಣದ ಕಂಬಗಳ ಮೇಲೆ ಏನ್ ಮಾಡಿದಾರ್ರಿ, ಶಾಸನಗಳನ್ನ ಕೆತ್ತನೆಯನ್ನ ಮಾಡಿದ್ದಾರೆ. ನೆನಪಿರ್ಲಿ, ಕಬ್ಬಿಣದ ಕಂಬಗಳ ಮೇಲೆ ಏನ್ ಮಾಡಿದ ಶಾಸನಗಳ. ಹಾಗಾದ್ರೆ ಈ ಶಾಸನಗಳ ಯಾವ ಭಾಷೆಯಲ್ಲಿ ಅದಾವ್ರಿ ಸರ? ನೋಡ್ರಿ, ಸಂಸ್ಕೃತ, ತಮಿಳು, ತೆಲುಗು, ಕನ್ನಡ, ಪಾಲಿ, ಪ್ರಾಕೃತ, ಈ ಭಾಷೆಗಳು ನೋಡ್ರಿ. ಎಷ್ಟು ಭಾಷೆಗಳು? ಸಂಸ್ಕೃತ, ತಮಿಳು, ತೆಲುಗು, ಕನ್ನಡ, ಪಾಲಿ, ಪ್ರಾಕೃತ ಭಾಷೆಯಲ್ಲಿ ಏನ್ ಬರ್ದಾರಪ್ಪ ಅಂದ್ರ ಈ ಶಿಲಾಶಾಸನಗಳನ್ನ ಬರ್ದಾರ್ರಿ. ನೆನಪಿಲ್ರಿ, ಈ ಶಿಲಾಶಾಸನಗಳು ನಮಗ ಇತಿಹಾಸದ ಘಟನೆಗಳನ್ನ ಅಥವಾ ಮಾನವನು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಪುನರ್ ರಚಿಸ್ಲಿಕ್ಕೆ ಏನಾಗ್ತದ ರೀ ಸರ? ಸಾಧ್ಯ ಆಗ್ತದ. ನಾಟ್ ಪುನರ್ ನಿರ್ಮಾಣ ರೀ, ರಚನೆಯನ್ನ ಮಾಡ್ಲಿಕ್ಕೆ ಏನಾಗ್ತದ? ಸಾಧ್ಯ ಆಗ್ತದ. ಏನ್ರಿ, ಶಾಸನಗಳು ಎಷ್ಟು ಮುಖ್ಯ ನೋಡಿ. ಇನ್ನ ಈ ಶಾಸನಗಳು ಏನನ್ನ ತಿಳಿಸ್ತಾವ್ರಿ ಸರ? ಅಂದಿನ ಕಾಲದ ಸಮಾಜದ ಬಗ್ಗೆ, ಆಡಳಿತದ ಬಗ್ಗೆ, ರಾಜಕೀಯದ ಬಗ್ಗೆ, ಸಾಂಸ್ಕೃತಿಕ ಇತಿಹಾಸವನ್ನು ಕುರಿತು ತಿಳಿಯಲು ನಮಗೇನ್ ಮಾಡ್ತಾವಪ್ಪ ಅಂದ್ರೆ ಇವು ಸಹಾಯಕ ಮಾಡ್ತಾವ. ಇನ್ನ ಇಲ್ಲಿ ನೋಡಿ, ಸಿಂಧೂ ನಾಗರಿಕತೆಯ, ಸಿಂಧೂ ನಾಗರಿಕತೆ ಅಲ್ಲ, ಭಾರತ ದೇಶದ ಮೊಟ್ಟ ಮೊದಲ ಸಿಂಧೂ ನಾಗರಿಕತೆಯ ಮಣ್ಣಿನ ಮುದ್ರಿಕೆಯಲ್ಲಿರುವ ಲಿಪಿಯನ್ನ, ಮಣ್ಣಿನ ಮುದ್ರಿಕೆ ಮೇಲಿರುವ ಲಿಪಿಯನ್ನ ಇನ್ನು ಎಲ್ಲರೂ ಒಪ್ಪುವಂತೆ ಓದಲಾಗಿಲ್ಲ. ಎಲ್ಲರೂ ಒಪ್ಪುವಂತ ಇತಿಹಾಸರಿಗೆ ಓದಲು ಏನಾಗಿಲ್ಲ, ಸಾಧ್ಯ ಆಗಿಲ್ಲ. ಹೀಗಾಗಿ ನಾವು ಅಶೋಕನ ಶಾಸನಗಳನ್ನ, ಯಾವ ಶಾಸನ ರೀ? ಅಶೋಕನ ಶಾಸನಗಳನ್ನ ಪ್ರಾಚೀನ ಭಾರತದ ಶಿಲಾಶಾಸನಗಳು ಅಂತ ಕರಿತೀವಿ. ಮೊದಲ ಶಿಲಾಶಾಸನಗಳು ಅಂತ ಕರಿತೀವಿ. ಯಾಕ್ರಿ? ಅದಕ್ಕಿಂತ ಹಿಂದ ಸಿಂಧು ನಾಗರಿಕತೆ ಆಗಿ ಹೋಗಿತ್ಲಕ್ರಿ ಸರ. ಬಟ್ ಅಲ್ಲಿ ಈ ಶಾಸನಗಳು ಅದಾವ್ರಿ, ಬಟ್ ಮಣ್ಣಿನೂ ಅದಾವ್ರಿ. ಅದ್ರ ಲಿಪಿಯನ್ನ ಇನ್ನೂ ಏನ್ ಮಾಡಕ್ ಸಾಧ್ಯ ಆಗಿಲ್ರಿ, ನಮ್ಗ ಓದಾಕ ಸಾಧ್ಯ ಆಗಿಲ್ಲ. ಹೀಗಾಗಿ ಅಶೋಕನ ಶಾಸನಗಳನ್ನ ನಾವು ಭಾರತ ದೇಶದ ಮೊಟ್ಟ ಮೊದಲ ಶಿಲಾಶಾಸನಗಳಂತ ಕರಿತೀವಿ. ನೆನಪಿರ್ಬೇಕ್ರಿ. ಇನ್ನು ಶಿಲಾಶಾಸನಗಳ ಹೊಡಿಸಿದ ರಾಜ ಯಾರಿ ಸರ? ಅಶೋಕ. ಕರ್ನಾಟಕದಲ್ಲಿ 8 ಶಿಲಾಶಾಸನ ಹೊಡಿಸಿದ್ರಿ ಸರ್? 14 ಶಿಲಾಶಾಸನಗಳನ್ನ ಹೊಡಿಸಿದ್ರಿ. ಯಾರ್ರಿ? ಅಶೋಕ. ನೆನಪಿಲ್ರಿ. ಇನ್ನ ಅದರಲ್ಲಿ ಅತ್ಯಂತ ಮಹತ್ವದ ಶಿಲಾಶಾಸನ ಯಾವ? ರಾಯಚೂರು ಜಿಲ್ಲೆಯ ಮಸ್ಕಿ. ನೆನಪಿರ್ಲಿ, ಯಾವ ಜಿಲ್ಲೆಗೆ ರೀ? ರಾಯಚೂರು ಜಿಲ್ಲೆಯ ಮಸ್ಕಿ. ಏನನ್ನ ತಿಳಿಸ್ತದ್ರಿ ಸರ? ಶಿಲಾಶಾಸನಗಳನ್ನ ಹೊರಡಿಸಿದ ರಾಜ ಬೇರಾರು ಅಲ್ಲ, ಅಶೋಕನೆಂದ ತಿಳಿಸ್ತದ. ಮತ್ರಿ ದೇವನಾಮ ಪ್ರಿಯದರ್ಶಿ ಅನ್ನುವಂತ ಅಶೋಕ ಅನ್ನುವಂತ ಉಲ್ಲೇಖ ಕೂಡ ಎದುರಾಗೈತ್ರಿ ಸರ. ಕಲ್ಕತ್ತಾ ಮತ್ತು ಮಸ್ಕಿ ಶಿಲಾಶಾಸನದಲ್ಲಿ ಐತ್ರಿ. ಇದ್ ನೆನಪಿಲ್ರಿ. ಇನ್ನ ನೆಕ್ಸ್ಟ್ ರೀ, ನಮಗ್ ಮತ್ತೆ ಯಾವ ಅಲ್ಲಿ ಶಿಲಾಶಾಸನಗಳದಾವ್ರಿ ಸರ? ನೋಡ್ರಿ, ಒರಿಸ್ಸಾದ 2-3 ಉದಾಹರಣೆ ಕೊಟ್ಟಾರಿ. ಒರಿಸ್ಸಾ ಅಂದ್ರೂ ಒಂದು ಒರಿಸ್ಸಾ ರಾಜ್ಯದ ಹತ್ತಿಗುಂಪದಲ್ಲಿರುವ ಕಳಿಂಗದ ದೊರೆ ಕಾರವೇಲನ ಶಿಲಾಶಾಸನ ಕಾರವೇಲನ ಬಗ್ಗೆ ಮಾಹಿತಿಯನ್ನ ತಿಳಿಸ್ತದ. ಯಾರ ದೊರೆ ರೀ? ಕಾರವೇಲನ ಬಗ್ಗೆ ಮಾಹಿತಿಯನ್ನ ತಿಳಿಸ್ತದ ರೀ. ನೆಕ್ಸ್ಟ್ ರೀ ಸರ, ಗುಪ್ತರ ಅತ್ಯಂತ ಪ್ರಸಿದ್ಧ ದೊರೆ ಸಮುದ್ರಗುಪ್ತ ರೀ. ಸಮುದ್ರಗುಪ್ತ ಅತ್ಯಂತ ಪ್ರಸಿದ್ಧ ದೊರೆ ಯಾರಿ? ಸಮುದ್ರಗುಪ್ತ. ಅವನ ಆಸ್ಥಾನದಲ್ಲಿ ಹರ್ಷೇನನ್ನು ಕೆತ್ತಿಸಿದ ಶಿಲಾಶಾಸನ ಯಾರು ಸರ್? ಅಲಹಾಬಾದ್ ಸ್ತಂಭ ಶಾಸನ. ಯಾರ ಬಗ್ಗೆ ತಿಳಿಸದ? ಹರಿಶೇನ ಬರೆದಂತ ಸಮುದ್ರಗುಪ್ತನ ಬಗ್ಗೆ ಮಾಹಿತಿಯನ್ನು ತಿಳಿಸದ. ನೆಕ್ಸ್ಟ್ ಸರ, ರಕೀರ್ತಿ ರಚಿತ ಶಾಸನ. ರಕೀರಿ ಯಾರ ಆಸ್ಥಾನದಲ್ಲಿ? ಇಮ್ಮಡಿ ರವಿಕೀರ್ತಿಸಿದ ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿ ಬಗ್ಗೆ. ಯಾರ ಬಗ್ಗೆ ತಿಳಿಸ್ತದ್ರಿ ಸರ್? ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಏನ್ ಮಾಡ್ತದ? ಮಾಹಿತಿಯನ್ನ ತಿಳಿಸ್ತದ. ನೆನಪಿಲ್ರಿ.
ಐಹೊಳೆ ಶಾಸನ ಯಾವ ಶಾಸನ ರೀ? ಐಹೊಳೆ ಶಾಸನ ಯಾರಿಗೆ ಮಾಹಿತಿಯನ್ನು ತಿಳಿಸ್ತದಪ್ಪ ಅಂದ್ರೆ ಇಮ್ಮಡಿ ಪುಲಕೇಶಿಯ ಮಾಹಿತಿಯನ್ನು ತಿಳಿಸ್ತದ, ನೆನಪಿರ್ಲಿ. ಇನ್ನ ಕಾಕುತ್ಸವರ್ಮನ ಕದಂಬರ ಕರ್ನಾಟಕ ರಾಜ್ಯವನ್ನ ಆಳಿದ ಮೊಟ್ಟ ಮೊದಲ ರಾಜ್ಯ ಮನೆತನ ಕದಂಬ ಮನೆತನ. ಕದಂಬ ಮನೆತನ. ಕದಂಬರ ಅತ್ಯಂತ ಪ್ರಸಿದ್ಧ ದೊರೆ ಯಾರ ಹೆಸರು? ಕಾಕುತ್ಸವರ್ಮನ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಶಾಸನ ಯಾವ್ದ್ರಿ ಸರ್? ಕನ್ನಡ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಿಲಾಶಾಸನ. ಯಾವ ಶಿಲಾಶಾಸನ? ಹಲ್ಮಿಡಿ ಶಿಲಾಶಾಸನ. ಇನ್ನು ಅನೇಕ ಶಿಲಾಶಾಸನಗಳದಾವ್ರಿ. ಈ ಶಿಲಾಶಾಸನಗಳಿಂದ ಇದ್ದಕ್ಕಿದ್ದಂಗೆ ಹೇಳ್ತಾವ್ರಿ, ಘಟನೆಗೆ ನೇರ ಆಧಾರಗಳನ್ನ ಕೊಡ್ತಾವ್ರಿ. ಇದ್ರಾಗ ಏನೋ ಏನ್ ಮಾಡಕ್ ಬರಂಗಿಲ್ರಿ, ಯಾವುದೇ ರೀತಿಯಾದ ಶಬ್ದಗಳನ್ನ ಸೇರಿಸಲಿಕ್ಕೆ ಬರುದ ಇಲ್ಲ. ಹೀಗಾಗಿ ಘಟನೆಗೆ ನೇರ ಆಧಾರಗಳಂತ ಹೇಳ್ತೀವ್ರಿ. ನೆನಪಿಲ್ರಿ, ಇವತ್ತಿನ ಒಂದು ಕ್ಲಾಸ್ ಒಳಗ ನಾವು ಕರ್ನಾಟಕದ ಇತಿಹಾಸದ ಬಗ್ಗೆ ರೀ ಸಂಕ್ಷಿಪ್ತವಾದ ಪರಿಚಯವನ್ನ ನೋಡಿದ್ವಿ. ಆ ನಂತರ ಭಾರತದ ಭೌಗೋಳಿಕ ಭಾರತದ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನೋಡಿದ್ವಿ. ಆ ನಂತರ ಭಾರತದ ಇತಿಹಾಸದ ಮೂಲ ಆಧಾರಗಳಲ್ಲಿ ಸರ್ ಎಷ್ಟು ಪಾಯಿಂಟ್ ರೀ ಸರ? ಅಲ್ಲಿ ಮೂಲಾಧಾರಗಳಲ್ಲಿ 2 ಪಾಯಿಂಟ್ ರೀ. ಯಾವ್ಯಾವ್ರಿ ಸರ? ಒಂದು ಪ್ರಾಕ್ತನ ಮೂಲಾಧಾರಗಳು, ಇನ್ನು ಸಾಹಿತ್ಯಿಕ ಮೂಲಾಧಾರಗಳಂತದವ್ರಿ. ಹಾಗಾದ್ರ ಮತ್ತೆ ಪ್ರಾಕ್ತನ ಮೂಲಾಧಾರಗಳಲ್ಲಿ 5 ಪ್ರಕಾರಗಳರಿ. ಆ 5 ಪ್ರಕಾರಗಳು ಯಾವ್ರಿ ಸರ? ಉತ್ಖನನ, ಎರಡನೇದ್ರಿ ಸ್ಮಾರಕಗಳು, ಮೂರನೇದ ನಾಣ್ಯಗಳು, ನಾಲ್ಕನೇದ ಯಾವ್ದ್ರಿ ವರ್ಣಚಿತ್ರಗಳು, ಐದನೇದ ಯಾವ್ರಿ ಶಾಸನಗಳು ಅಂತಾರಿ. ಅಲ್ಲಿ 1 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಯಾವ ಬರ್ತಾವ್ರಲ್ಲ ಅದನ್ನು ನಿಮ್ಗೆ ಡಿಸ್ಕಸ್ ಮಾಡಿ ಹೇಳೇನ್ರಿ. ಇದು 5 ಮಾರ್ಕ್ಸ್ ಕ್ವಶನ್ ರೀ, ಬಹಳಷ್ಟು ಇಂಪಾರ್ಟೆಂಟ್ ರೀ. ಇನ್ನು ಎರಡನೇದ ಮೂಲಾಧಾರಗಳನ್ನ ಸಾಹಿತ್ಯಿಕ ಮೂಲಾಧಾರಗಳು ಅದನ್ನ ಏನ್ ಮಾಡೋದ್ರಪ್ಪ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ನೀವು ಕ್ಲಾಸ್ ಅನ್ನ ನೋಡ್ರಿ. ಆದಷ್ಟು ಮಟ್ಟಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲೇ ಮುಗಿಸ್ತೀವಿ. ಏನಾದ್ರೂ ನಿಮಗ ಈ ಚಾಪ್ಟರ್ ಅಲ್ಲಿ ಏನಾದ್ರೂ ಕ್ವಶನ್ ಗಳಲ್ಲಿ ಏನಾದ್ರೂ ಡೌಟ್ಸ್ ಇದ್ದಂದ್ರ ಕೆಳಗಡೆ ಅಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದೀವಿ. ನನ್ನ ಹೆಸರು ಶಿವಾನಂದ್ ಎಸ್ ಕಾಡಾಪುರಿ ಅಂತ, ನಮ್ಮ ಫ್ರೆಂಡ್ ತ್ಯಾಗರಾಜ್ ಮೇತ್ರಿ ಅಂತ, ಅವ್ರದ್ದು ಕೂಡ ನಂಬರ್ ಅದ. ಏನಾದ್ರೂ ಡೌಟ್ಸ್ ನಿಮಗಿದ್ರ ಕ್ಲಿಯರ್ ಅನ್ನ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲೇ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. 19 ಆಲ್.